ಬಟ್ ಈ ರಿಯಲೈಸೇಷನ್ ತಂದ್ಕೊಳ್ಳೋದು ಹೇಗೆ? ಹೌ ಡು ಯು ಕಂಟ್ರೋಲ್ ಯೋರ್ ಸೆಲ್ಫ್? ಎವ್ರಿಥಿಂಗ್ ಹ್ಯಾಸ್ ಅ ಎಕ್ಸ್ಪೈರಿ ಡೇಟ್. ದಟ್ ಈಸ್ ವೆನ್ ಯು ಸ್ಟಾರ್ಟ್ ಟು ಫೀಲ್ ಲಾಸ್ಟ್. ಪೇರೆಂಟ್ಸ್ ಏನು ಅಬ್ಬಾ ಸುಸ್ತಾಗಿದೆ, ಸ್ಯಾಟರ್ಡೆ ಸಂಡೇ ಬಂದರೆ ಸಾಕು ಅಂತ ಹೇಳೋದು ನೋಡಿ ಮಕ್ಕಳು ಸ್ಕೂಲ್ಗೂ ಅಪ್ಲೈ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ತುಂಬ ಕ್ವಶನ್ಸ್ ಇರುತ್ತೆ ಮಕ್ಕಳಿಗೆ. ಏನಾದರೂ ಒಂದು ವಿಷಯದ ಬಗ್ಗೆ ಹೇಳಿ ಇದು ಯಾಕೆ ಹಾಗೆ, ಅದು ಯಾಕೆ. ಕೆಲವೊಂದು ಪೇರೆಂಟ್ಸ್ ಏನು ಮಾಡ್ತಾರೆ, ಅದು ಮಾಡ್ಕೊ ಬಂದಿರೋದು ಹಿರಿಯರು ಹೇಳ್ಕೊಟ್ಟಿದ್ದಾರೆ ಹಂಗೆ, ಅಂದರೆ ರೀಸನ್ ಬಿಹೈಂಡ್ ದಟ್ ಹೇಳದೆ ಹೋದರೆ ಅವರಿಗೆ ದಿಸ್ ಇಸ್ ಸಮಥಿಂಗ್ ಟು ಅಬ್ಸರ್ವ್. ಇಟ್ ಸಿಂಪ್ಲಿ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂ. ದೇರ್ಫೋರ್ ಎಲ್ಲ ಇರೋದಿಲ್ಲಿ. ಎಲ್ಲ ವೇದಗಳು ಅವ್ರ ಬಾಯಲ್ಲೇ ಬಂದುಬಿಟ್ಟಿದ್ರು ಅವ್ರ ಗುರುಗಳೇನು ಮಾಡಿದ್ರು ಅದನ್ನೇ ಅವರು ಮಾಡೋದು. ಬಟ್ ದೆನ್ ಹೌ ಮೆನಿ ಆಫ್ ಅಸ್ ಆರ್ ರೆಡಿ ಟು ಸಿಟ್ ಆ್ಯಂಡ್ ಅನಲೈಸ್ ದಿಸ್? ತುಂಬ ಅಲ್ಲೋ ಆಂಗ್ಸೈಟಿ ಹೆಚ್ಚಾಗ್ತಿದೆ ಈ ಜನ್ರೇಷನ್ನಿಗೆ. ಅಟ್ ದ ಸೇಮ್ ಟೈಮ್ ಯಾರೋ ಒಬ್ಬರು ಈ ಥರ ಕೂತು ಕೇಳ್ತಾ ಇದ್ದಾರೆ ಅನ್ನೋದು ಕೂಡ ತುಂಬ ಮುಖ್ಯ. ಆ್ಯಕ್ಚುಲಿ ಉತ್ತರ ತುಂಬ ಸುಲಭ, ಆದರೆ ಅದರ ಸಾಧನೆ ಕಷ್ಟ. ನೋಬಡಿ ಟೋಲ್ಡ್ ಅಸ್ ವೈ ಐ. ದೇ ಟೋಲ್ಡ್ ಅಸ್ ವಾಟ್ ಇಸ್ ಐ. ನಾಟ್ ಎವ್ರಿಥಿಂಗ್ ಕಮ್ಸ್ ಟು ಅಸ್ ರೆಡಿಲಿ. ಬಂಗಾರ ನೀರ ಕಡಲಾಚಿಗೆ ಚೆಗಿದೆ ನೀಲ ನೀಲ ತೀರ, ಓ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ. ಈಗ ಆಂತರ್ಯ ಗುರುಕುಲ ಕನೆಕ್ಟ್ ಆಗಿದ್ದ ವಿಷಯ ಹೇಳಿದ್ರಿ ಪೇರೆಂಟ್ಸು. ಆದರೆ ನಾನು ಓವರ್ ಆಲ್ ಸೊಸೈಟಿ ಬಗ್ಗೆ ಮಾತಾಡೋದಿದ್ರೆ ಒಂದಿಷ್ಟು ಸಜೆಷನ್ಸ್ ನೀವೇನಾದ್ರು ಪೇರೆಂಟ್ಸಿಗೆ ಮಕ್ಕಳನ್ನ ಬೆಳೆಸೋ ಥರದಲ್ಲಿ ಹೇಳೋದಿದ್ರೆ ಏನು ಹೇಳ್ಬೋದು? ಪ್ರತಿಯೊಂದು ಮನೆಯೂ ತುಂಬ ಬೇರೆ. ಅವರವರ ಮನೆಯಲ್ಲಿ ಅವರದ್ದೇ ಆದಂತಹ ಕಟ್ಟುಪಾಡುಗಳಿರುತ್ತೆ, ಸಂಪ್ರದಾಯಗಳಿರುತ್ತೆ, ಆಚರಣೆಗಳಿರುತ್ತೆ. ಅದ್ಯಾವುದನ್ನು ಬಿಡದೆ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ನಡೆದು ಬಂದಿರುವಂಥ, ನಮ್ಮ ಧರ್ಮದಲ್ಲಿ ನಡೆದು ಬಂದಿರುವಂಥ ಯಾವುದನ್ನು ಸಂಸ್ಕಾರಗಳನ್ನು ಬಿಡದೆ ನೀವು ಎಷ್ಟು ಬೇಕಾದರೂ ಹೊಸದನ್ನು ಎಕ್ಸ್ಪ್ಲೋರ್ ಮಾಡಿ. ಪ್ಲೀಸ್ ಡೂ. ಮಕ್ಕಳಿಗೆ ಪ್ರತಿಯೊಂದು ಟೆಕ್ನಾಲಜಿನೂ ತೋರಿಸ್ಕೊಡಿ. ಇನ್ಫ್ಯಾಕ್ಟ್ ಸಿಯಾಟಲ್ಲಿಂದ ಒಂದು ಮಗು ಶಾಸ್ತ್ರೀಯ ಸಂಗೀತಕ್ಕೆ ಬರ್ತಾನೆ. ಹಿ ಈಸ್ ಒನ್ ಆಫ್ ಮೈ ಓಲ್ಡೆಸ್ಟ್ ಸ್ಟೂಡೆಂಟ್ಸ್. ಅವನಿಗೆ 4 ವರ್ಷ ಇದ್ದಾಗಿಂದ ಕಲಿತಾ ಇದ್ದೆ. ಒಂದೊಂದು ಫೇಸ್. ಅವನಿಗೆ 4 ವರ್ಷ ಇದ್ದಾಗ ನಾನು ಪ್ರತಿ ಕ್ಲಾಸಲ್ಲೂ ಒಂದು ಕಥೆ ಹೇಳಬೇಕಿತ್ತು ಅವನಿಗೆ. ಅದೊಂಥರ ಸ್ವಲ್ಪ ಬಾರ್ಗೇನೇ ಅದು. ನೀನು ಹಾಡು ಆಮೇಲೆ ಕಥೆ ಹೇಳ್ತೀನಿ, ಸೊ ಕಥೆ ಹೇಳ್ತೀನಿ ಅಂತ ಹಾಡು. ಅದಾದಮೇಲೆ ಇವಾಗ ಒಂದು ಫುಲ್ ಟೆಕ್ ಸಾವೇ ಆಗಿಬಿಟ್ಟಿದೆ. ಇದು ಹಿಂಗೆ ಮಾಡ್ಬೋದು, ಅದು ಹಂಗೆ ಮಾಡಿ ರಪ್ ಅಂತ ಸ್ಕ್ರೀನ್ ಶೇರ್ ಮಾಡ್ತಾನೆ, ಅದು ತೋರಿಸ್ಬಿಡ್ತಾನೆ, ಇದು ತೋರಿಸ್ಬಿಡ್ತಾನೆ. ಒಂದೇನೋ ಕಾನ್ಸರ್ಟ್ ಆಗಿರುತ್ತೆ, ಇನ್ನೊಂದಾಗಿರುತ್ತೆ, ಮತ್ತೊಂದಾಗಿರುತ್ತೆ, ಎಲ್ಲ ತೋರಿಸ್ಬಿಡ್ಬೇಕು. ನನಗೆ ತೋರಿಸ್ಬಿಡ್ಬೇಕು ಅದನ್ನು. ಅದರಲ್ಲಿ ಅವ್ನಿಗೊಂದು ಸಮಾಧಾನ ಇದೆ. ಅದಕ್ಕೆ ಅವ್ನು ಏನೇನೆಲ್ಲ ಮಾಡ್ತಾನೆ ಕಂಪ್ಯೂಟ್ರಲ್ಲಿ, ನನಗೆ ಯಾವತ್ತೂ ಮಾಡೋಕ್ಕೆ ಬರೋಲ್ಲ ಅದನ್ನು. ಆಯಿತಾ? ಮಕ್ಳಿಗೆ ಅದು ಮುಖ್ಯ. ಅಟ್ ದ ಸೇಮ್ ಟೈಮ್ ಯಾರೋ ಒಬ್ಬರು ಈ ಥರ ಕೂತು ಕೇಳ್ತಾ ಇದ್ದಾರೆ ಅನ್ನೋದು ಕೂಡ ತುಂಬ ಮುಖ್ಯ. ಬರೀ ಟೆಕ್ ಬಂದರೆ ಸಾಕಾ? He should have the satisfaction that somebody is there to listen to. If we can bridge the both, I think that's the best parenting ever. I am nobody to, suggest or teach ಹೇಗೆ parenting ಇರಬೇಕು ಅಂತ, because I'm pretty sure everybody is trying their best. It's just that ಸಂಸ್ಕಾರಗಳನ್ನು ಬಿಡಬೇಡಿ. ಆ್ಯಂಡ್ ಈಗಿನ ಟ್ರೆಂಡನ್ನು ದಯವಿಟ್ಟು ಎಲ್ಲರೂ ತುಂಬ ಓಪನ್ ಮೈಂಡಿಂದ ಅಕ್ಸೆಪ್ಟ್ ಮಾಡಿ. I think the two will create a beautiful bridge for children to grow. ಮಕ್ಳಿಗೆ ಸಂಸ್ಕಾರ ಹೇಳ್ಕೊಡೋದು ಒಂದು ಕಡೆ ಆದರೆ ತುಂಬ ಕ್ವಶನ್ಸ್ ಇರುತ್ತೆ ಮಕ್ಕಳಿಗೆ. ಏನಾದರೂ ಒಂದು ವಿಷಯದ ಬಗ್ಗೆ ಹೇಳಿ ಇದು ಯಾಕೆ ಹಾಗೆ, ಅದು ಯಾಕೆ. ಕೆಲವೊಂದು ಪೇರೆಂಟ್ಸ್ ಏನು ಮಾಡ್ತಾರೆ, ಅದು ಮಾಡ್ಕೊ ಬಂದಿರೋದು ಹಿರಿಯರು ಹೇಳ್ಕೊಟ್ಟಿದ್ದಾರೆ ಹಂಗೆ, ಅಂದರೆ ರೀಸನ್ ಬಿಹೈಂಡ್ ದಟ್ ಹೇಳದೆ ಹೋದರೆ ಅವರಿಗೆ ಅರ್ಥನೂ ಆಗಲ್ಲ ಅಥವಾ ಕ್ವೆಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಹೇಳ್ಕೊಡೋದು, ಅದಕ್ಕೆ ನಾವು ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅನ್ಸುತ್ತೆ. ವೆರಿ ಟ್ರೂ. ಇದಕ್ಕೆ ನಾನು ಹೇಳಿದ್ದು, ಇವತ್ತು ಏನು ಸಹಾಯ ನಾವು ಇಂಟೆಲೆಕ್ಚುಲಿ ಅಥವಾ ಇಮೋಷ್ನಲಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ, ಇಟ್ ಶುಡ್ ಬಿ ಮೇಜರ್ಲಿ ಪ್ರೊವೈಡೆಡ್ ಟು ಎಲ್ಡರ್ಸ್. ಯಾರು ಹೊಸದಾಗಿ ಪೇರೆಂಟ್ಸ್ ಆಗಿದ್ದಾರೆ ಅಥವಾ ಒಂದಷ್ಟು ಪೇರೆಂಟ್ಸ್ ಕೆಲಸವನ್ನು ನಿಭಾಯಿಸಿ ತಮ್ಮನ್ನು ತಾವು ವಾಪಸ್ ಹುಡ್ಕೊಳ್ಬೇಕು ಅಂತ ಬಂದಿದ್ದಾರೆ, ಇವರಿಗೆಲ್ಲ ನಾವು ಹೆಚ್ಚು ಸಹಾಯ ಮಾಡಬೇಕು ಅಂತ ನನಗನ್ಸುತ್ತೆ. ಮಕ್ಕಳಿಗೆ ಇವಾಗ ಒಂದು ಹಾಡ್ತಾರೆ, ರಾಮನಾಮವೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಅದನ್ನು ಹೇಳ್ಕೊಡ್ತಾ ಪೂರ್ತಿ ದಶಾವತಾರ ಬರುತ್ತಮ್ಮ. ಇಲ್ಲಿ ದಶಾವತಾರ ಓಡ್ತಾ ಇದೆ, ವಿಚ್ ಇಸ್ ನಮ್ಮ ಪುರಾಣ, ನಮ್ಮ ಎಪಿಕ್ಸು ಎಲ್ಲವೂ ಆಯಿತು. ಆಯಿತಾ? ಅದರ ಜೊತೆಗೆ ಎವಲ್ಯೂಷನ್ ಆಫ್ ಸೈನ್ಸ್ ಹೇಳ್ಬೋದು. ಯೂಕ್ಯಾರಿಯಟ್ಸು ಪ್ರೊಕ್ಯಾರಿಯಟ್ಸಿಂದ ಹಿಡಿದು ಹ್ಯೂಮನ್ ಬೀಯಿಂಗ್ಸ್ ತನಕ, ಹೋಮೋಸೆಪಿಯನ್ಸ್ ತನಕ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಬಹುದು. ದೆರ್ ಈಸ್ ದಿಸ್ ಪಾಸಿಬಿಲಿಟಿ. ಇಟ್ಸ್ ಜಸ್ಟ್ ವಿ ನೀಡ್ ಟು ಗೆಟ್ ಕ್ರಿಯೇಟಿವ್ ಅಲ್ವಾ? ಮತ್ಸ್ಯ ಅಂತಂದರೆ ಪೂರ್ತಿ ನೀರಿನಲ್ಲೇ ಇರೋವಂಥದ್ದು, ಕೂರ್ಮ ಅಂತಂದರೆ ಒಳಗು ಹೊರಗು. ಆಯಿತಾ? ಆಂಫಿಬಿಯನ್ಸ್ ಬಂದರು, ಆಮೇಲೆ ರೆಪ್ಟೈಲ್ಸು, ಎಲ್ಲದನ್ನೂ ಹೇಳ್ಬೋದು. ವಿ ಶುಡ್ ಬಿ ಏಬಲ್ ಟು ಕನೆಕ್ಟ್. ಮಕ್ಕಳದ್ದು ಹೇಳೋದಲ್ಲ, ಇಟ್ ಇಸ್ ಸಿಂಪಲರ್. ದೇ ಆರ್ ಓಪನ್, ದೇ ಆರ್ ಕ್ಲೀನ್, ದೇ ಆರ್ ನಾಟ್ hurt yet.
ಅವರಿಗೆ ನಾವು ದ ಮೋರ್ ವಿ ಗಿವ್ ದ ಮೋರ್ ದೇ ಅಬ್ಸಾರ್ಬ್ ದ ಮೋರ್ ದೇ ಆರ್ ಹ್ಯಾಪಿ. ಆಯಿತಾ? ಬಟ್ ದೆನ್ ಪೇರೆಂಟ್ಸಿಗಾಗಿರಬಹುದು, ದೊಡ್ಡವರು ಕಲಿಯೋದಕ್ಕೆ ಬರ್ತೀನಿ ಅಂತ ಆಗಿರಬಹುದು, ಅವರಲ್ಲಿ ಅದೊಂದು ವಾಯ್ಡ್ ಇರುತ್ತೆ ನೀವೀಗ ಹೇಳಿದಂಥದ್ದು. ಆಯಿತಾ? ಅವ್ರು ಆ್ಯಕ್ಚುಲಿ ದೇ ಎಂಜಾಯ್ ದಿಸ್ ಈವನ್ ಮೋರ್ ಆರ್ ಜಸ್ಟ್ ಆಸ್ ಮಚ್ ಆಸ್ ಕಿಡ್ಸ್ ಡು. ಆಯಿತಾ? ಇವಾಗ ಬೇಂದ್ರೆ ಅಜ್ಜಂದು ಯಾವುದೋ ಒಂದು ಹಾಡು ಹೇಳ್ಕೊಡ್ತಾ ಇರ್ತೀವಿ, ಈ ಥರ ಪರ್ಸ್ಪೆಕ್ಟಿವ್ ಅಂತ ಹೇಳಿದ ತಕ್ಷಣ ಒಂಥರ ಮೈಂಡ್ ಬ್ಲೋಯಿಂಗ್ ಫೀಲಿಂಗ್ ಬರುತ್ತಲ್ಲ. ಸೇ ಫಾರ್ ಎಕ್ಸಾಂಪಲ್ ಯಾವುದದು, ಬಂಗಾರ ನೀರ ಕಡಲಾಚೆಗೀಚೆಗಿದೆ ನೀಲ ನೀಲ ತೀರ, ಓ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಕೇಳೋದಕ್ಕೆ ಎಷ್ಟು ಏನೋ ಹೊರಗಡೆ ಪ್ರಪಂಚದ ಬಗ್ಗೆ ಬರೆದಿದ್ದಾರೇನೋ, ಏನೋ ನೇಚರ್ ನೋಡ್ಕೊಂಡು ಬರೆದಿದ್ದಾರೇನೋ ಅಂತ. ಇಟ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಯುವರ್ ಇನ್ನರ್ ಸೆಲ್ಫ್. ಹೇಳಿ ಅಕ್ಕ ನನಗೆ. ಸೊ ಇವಾಗ ಮಕ್ಕಳಿಗೆ ಇದನ್ನು 2 ಪರ್ಸ್ಪೆಕ್ಟಿವಲ್ಲಿ ಹೇಳ್ಕೊಟ್ಟಿದ್ದೀವಿ. ಬಂಗಾರ ನೀರ ಕಡಲಾಚೆಗೀಚೆಗಿದೆ ನೀಲ ನೀಲ ತೀರ. ನೀವು ಅರ್ಥ ಒಳಗಿಂದ ಸೂರ್ಯನ ನೋಡ್ತಾ ಇದ್ದೀರಾ, ಬಂಗಾರ ನೀರ ಕಡಲಾಚೆಗೀಚೆಗಿದೆ ಬ್ಲೂ ಬ್ಲೂ ಸ್ಕೈಸ್, ನೀಲ ನೀಲ ತೀರ. ಆಯಿತಾ? ಇದು ನೀವು ಅರ್ಥ ಹೊರಗೂ ನಿಂತ್ಕೊಂಡು ಸ್ಪೇಸಲ್ಲೂ ಹೇಳ್ಬೋದು, ಬಂಗಾರ ನೀರ ಕಡಲಾಚೆಗೀಚೆಗಿದೆ ನೀಲ ನೀಲ ತೀರ. ಆಯಿತಾ? ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ನಾವು ಏನು ಸ್ಟಾರ್ಸ್ ಅಂತ ನೋಡ್ತೀವಿ, ದಿನಾ ಅದೊಂದು ಪುಟ್ಟ ಪೂರ ತಿರುಗುತ್ತಾ, ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ದಿಸ್ ಇಸ್ ಹ್ಯಾಪನಿಂಗ್ ನಾನ್ ಸ್ಟಾಪ್. ಸೊ ಏನು ಎಸ್ಟಾಬ್ಲಿಷ್ ಮಾಡಿದ್ರು ಬೇಂದ್ರೆ ಅಜ್ಜ ಮೊದಲು, ಎಕ್ಸಿಸ್ಟೆನ್ಸ್ ಹೇಗಾಗ್ತಾ ಇದೆ ಸೈಂಟಿಫಿಕಲಿ, ಅದನ್ನು ಫಸ್ಟ್ ಎಸ್ಟಾಬ್ಲಿಷ್ ಮಾಡಿದ್ರು. ದಿನ ಸೂರ್ಯ ಬರ್ತಾನೆ, ಸ್ಕೈಸ್ ಇದೆ, ಸ್ಟಾರ್ಸ್ ಎಲ್ಲನೂ ಒಂದು ರೌಂಡ್ ಹೋಗಿ ಬಂದರೆ ಮತ್ತೆ ಸೂರ್ಯ ಬರ್ತಾನೆ. ದಟ್ ಈಸ್ ಹೌ ವಿ ಆರ್ ಲಿವಿಂಗ್ ಎವ್ರಿ ಡೇ. ನಮ್ಮ ಸರ್ಕ್ಯಾಡಿಯನ್ ರಿದಮ್ಗೆ ಅದನ್ನು ಕನೆಕ್ಟ್ ಮಾಡ್ತೀವ, ಇನ್ನೊಂದಕ್ಕೆ ಮಾಡ್ತೀವ, ಎವ್ರಿಥಿಂಗ್ ಇಸ್ ಗಿವನ್. ದಿಸ್ ಇಸ್ ವೈ ಬೇಂದ್ರೆ ಅಜ್ಜ ಇಸ್ ಎ ಜೀನಿಯಸ್. ಆಯಿತಾ? ಅದು ನಮ್ಮ ಊರು, ಇದು ನಿಮ್ಮ ಊರು, ತಮ್ಮ ಊರೋ ಧೀರ. ಅದು ನಮ್ಮ ಊರು, ಇದು ನಿಮ್ಮ ಊರು ಅಂತ ಹೇಳಿದ್ದಾರೆ. ದಿಸ್ ಇಸ್ ಸಮಥಿಂಗ್ ಟು ಅಬ್ಸರ್ವ್. ಯೂಶ್ವಲಿ ಅದು ನಿಮ್ಮ, ಇದು ನಮ್ಮ ಹೇಳೋದು ಸುಲಭ ಅಲ್ವಾ, ಕವಿತ್ವ ಅಂತ ಯೋಚನೆ ಮಾಡಿದ್ರು. ಬಟ್ ಅದು ನಮ್ಮ ಊರು, ಇದು ನಿಮ್ಮ ಊರು, ತಮ್ಮ ಊರೋ ಧೀರ ಅಂತ ಹೇಳಿದ್ದಾರೆ. ಆಯಿತಾ? ನಾವಿರೋ ಅಂಥ ಜಾಗ ಅದಾಗಿರಬಹುದು. ಅಂದರೆ ಹೀಸ್ ಗಿವಿಂಗ್ ಅ ಬರ್ಡ್ ವ್ಯೂ ಪರ್ಸ್ಪೆಕ್ಟಿವ್. ಅದು ನಮ್ಮ ಊರು, ಇದು ನಿಮ್ಮ ಊರು. ಆಯಿತಾ? ತಮ್ಮ ಊರೋ ಧೀರ. ಯು ಕ್ಯಾನ್ ಟೇಕ್ ದಿಸ್ ಜಿಯೋಗ್ರಫಿಕಲಿ, ಯು ಕ್ಯಾನ್ ಟೇಕ್ ದಿಸ್ ಆಸ್ ಯುವರ್ ಬಾಡಿ ಆಸ್ ವೆಲ್. ಅದರೊಳಗೆ ನಾವು, ಆಯಿತಾ? ಆ ಊರೊಳಗೆ ನಾವು, ನಮ್ಮೊಳಗೆ ತಾವು, ಅದು ಇಲ್ಲವಣ್ಣ ದೂರ. ಸೊ ಡಿಡ್ ಐ ನೋ ಸಿರಿ ಬಿಫೋರ್ ನೋಯಿಂಗ್ ಸಿರಿ? ನೋ. ನೌ ದಟ್ ಐ ನೋ ಸಿರಿ, ಸಿರಿ ಎಕ್ಸಿಸ್ಟ್ಸ್. ದೇರ್ಫೋರ್ ಅದರೊಳಗೆ ನಾವು, ಜಗತ್ತಿನೊಳಗೆ ನಾವು, ನಮ್ಮೊಳಗೆ ತಾವು. ನನಗೆ ನೀನು ಅರ್ಥ ಆದ್ಯಾ, ನೀನಿದೆಯಾ? ಅಲ್ಲದೆ ಹೋದರೆ ಏನಿದೆ? ಬ್ರಹ್ಮೈವ ಸತ್ಯಂ ಅಂತ ಅದಕ್ಕೆ ಹೇಳಿರೋದು ಆಚಾರ್ಯರು ಅಲ್ವಾ. ನಾವು ಏನನ್ನು ಅರ್ಥ ಮಾಡ್ಕೊಳ್ತೀವಿ, ದಟ್ ಈಸ್ ವಾಟ್ ಎಕ್ಸಿಸ್ಟ್ಸ್ ನಮಗೆ. ಇವಾಗ ಫೋನ್ ಇದೆ, ಲೈಟ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಅದು ಹೇಗೆ ಉಪಯೋಗಿಸ್ಬಹುದು ಅಂತ ಗೊತ್ತಿದ್ರೆ ಉಪಯೋಗಿಸ್ತೀವಿ ಹೊರತು, ಈವನ್ ಇಫ್ ಇಟ್ ಈಸ್ ಸಮ್ ಲಕ್ಷಾಂತರ ರೂಪಾಯಿವಾದಂಥ ಗ್ಯಾಜೆಟೇ ಆಗಿದ್ರು, ಇಫ್ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಇಟ್, ಇಟ್ ಸಿಂಪ್ಲಿ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂ. ದೇರ್ಫೋರ್ ಎಲ್ಲ ಇರೋದಿಲ್ಲಿ. ಅದರೊಳಗೆ ನಾವು, ನಮ್ಮೊಳಗೆ ತಾವು, ಅದು ಇಲ್ಲವಣ್ಣ ದೂರ. ಸೊ ನನ್ ಆಫ್ ಯು ಹೂ ಆರ್ ಸಿಟ್ಟಿಂಗ್ ಹಿಯರ್ ಆರ್ ಎನಿ ಡಿಫ್ರೆಂಟ್ ದೆನ್ ಹೂ ಐ ಆಮ್, ಬಿಕಾಸ್ ನೌ ಐ ಅಂಡರ್ಸ್ಟ್ಯಾಂಡ್ ಯು ಅಂತ. ಆಯಿತಾ? ದಿಸ್ ಇನ್ 2 ಸ್ಟ್ಯಾನ್ಸದಲ್ಲಿ ಇದು ಉಪ್ಪು ನೀರ ಕಡಲಲ್ಲೋ, ಒಡಲಲ್ಲೂ ಇದರ ನೆಲೆಯೋ ಅಲ್ವಾ. ಅದಕ್ಕಿಂತ ಮುಂಚೆ ಕರೆ ಬಂದಿ ತಣ್ಣ, ತೆರೆ ಬಂದಿ ತಣ್ಣ, ನೆರೆ ಬಂದಿ ತಣ್ಣ ಬಳಿಗೆ. ಆಯಿತಾ? ಮೊದಲು ಆ ಆತ್ಮಕ್ಕೆ ಒಂದು ಕರೆ ಬರುತ್ತಂತೆ, ಆಯಿತಾ? ತಾಯಿ ಜೊತೆ ಒಂದು ನೆರೆ ಬರುತ್ತಂತೆ, ಆಮೇಲೆ ತೆರೆ ಬಂತು ಅಂತ, ಕಣ್ಣನ್ನು ತೆರೆದು ಪ್ರಪಂಚಕ್ಕೆ ಬಂದರು ಅಂತ. ದಿಸ್ ಈಸ್ ಹೌ ಬೇಂದ್ರೆ ಅಜ್ಜ ಹ್ಯಾಸ್ ರಿಟನ್ ದ ಹೋಲ್ ಏನೋ ನಮ್ದು ಎಕ್ಸಿಸ್ಟೆನ್ಸ್. ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರಾಬಬ್ಲಿ ಬಂಗಾರ ನೀರ ಇಟ್ಕೊಂಡ್ರೆ ಯು ಆರ್ ಡನ್. ಎನಿ ಡೌಟ್ಸ್ ಯು ಹ್ಯಾವ್, ಇಟ್ ಇಸ್ ಸಾಲ್ವ್ಡ್. ಬಟ್ ದೆನ್ ಹೌ ಮೆನಿ ಆಫ್ ಅಸ್ ಆರ್ ರೆಡಿ ಟು ಸಿಟ್ ಆ್ಯಂಡ್ ಅನಲೈಸ್ ದಿಸ್? ದಟ್ ಈಸ್ ದ ಗ್ಯಾಪ್ ಐ ಥಿಂಕ್ ಅ ಫ್ಯೂ ಆಫ್ ಅಸ್ ಟೀಚರ್ಸ್ ಆರ್ ಟ್ರೈಯಿಂಗ್ ಟು ಫಿಲ್ ಟುಡೇ. ಆಯಿತಾ? ಇದು ದೊಡ್ಡವರಿಗೂ ತುಂಬ ಮುಖ್ಯ. ಇನ್ಫ್ಯಾಕ್ಟ್ ದೊಡ್ಡವರಿಗೇ ತುಂಬ ಮುಖ್ಯ. ಬಿಕಾಸ್ ನಾವು ನಡೆದಂತೆ ಮಕ್ಕಳು ನಡೀತಾರೆ ಹೊರತು ನಾವು ನುಡಿದಂತೆ ಅವ್ರು ನಡೆಯೋದಿಲ್ಲ. ದ್ಯಾಟ್ ಈಸ್ ಆಲ್ವೇಸ್ ಟ್ರೂ. ಅದು ನಾವು ಎಷ್ಟೇ ಪ್ರಯತ್ನ ಪಟ್ಟು ಎಂಥ ಪುಸ್ತಕನೇ ಓದಿಸಿದ್ರು, ಎಲ್ಲ ವೇದಗಳು ಅವ್ರ ಬಾಯಲ್ಲೇ ಬಂದುಬಿಟ್ಟಿದ್ರು, ಅವ್ರ ಗುರುಗಳೇನು ಮಾಡಿದ್ರು ಅದನ್ನೇ ಅವರು ಮಾಡೋದು. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ವಿ ಹ್ಯಾವ್. ನಾವೆಲ್ಲರೂ ದೊಡ್ಡವರು ಇವಾಗ ಸೇರಿ, ದೊಡ್ಡವ್ರ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಎಲ್ಲರೂ ಸೇರಿ ವಿ ನೀಡ್ ಟು ಅನಲೈಸ್ ಮೋರ್ ಥಿಂಗ್ಸ್, ಅಂಡರ್ಸ್ಟ್ಯಾಂಡ್ ಮೋರ್ ಥಿಂಗ್ಸ್. ಪಾತರಗಿತ್ತಿ ಪಕ್ಕ ಅಗೇನ್ ಜೀನಿಯಸ್ ಆಫ್ ಬೇಂದ್ರೆ ಅಜ್ಜ
ಹೆಂಗೆ ಒಂದು ಕಕೂನಿಂದ ಬಟರ್ಫ್ಲೈ ಆಗುತ್ತೆ, ಆ ಬಟರ್ಫ್ಲೈ ಎಲ್ಲ ಕಡೆ ಹೋಗೋದ್ರಿಂದ ಹೆಂಗೆ ಬಯಾಲಜಿಕಲಿ ಎವಲ್ಯೂಷನ್ ಆಗುತ್ತೆ, ದಟ್ ಹೋಲ್ ಸಾಂಗ್ಸ್ ಕವರ್ಸ್ ಇಟ್. ಕೇಳೋಕ್ಕೇನೋ ಪಾತರಗಿತ್ತಿ ಪಕ್ಕ ನೋಡಿದೇನಕ್ಕ, ಹಸಿರು ಹಚ್ಚಿ ಚುಚ್ಚಿ ಮೇಲ ಕರಿಶಿನ ಹಚ್ಚಿ ಪಾತರಗಿತ್ತಿ ಪಕ್ಕ ನೋಡಿದೇನಕ್ಕ. ಮಜವಾಗೂ ಇದೆ, ಅಟ್ ದ ಸೇಮ್ ಟೈಮ್ ಮಕ್ಕಳು ಸೈನ್ಸನ್ನು ಕಲಿತರು ಸಾಕು. ದಿಸ್ ಈಸ್ ದ ಬ್ಯೂಟಿ ಆಫ್ ಭಾರತೀಯ ಶಿಕ್ಷಣ ಪದ್ಧತಿ. ವಿ ನೆವರ್ ಕೆಪ್ಟ್ ಆರ್ಟ್ ಡಿಫ್ರೆಂಟ್, ವಿ ನೆವರ್ ಕೆಪ್ಟ್ ಸೈನ್ಸ್ ಡಿಫ್ರೆಂಟ್. ನಮಗೆಲ್ಲ ಒಂದೇ. ನಾವೀಗ 10th 12th ಮಕ್ಕಳ ಬಗ್ಗೆ ಮಾತಾಡ್ತಿದ್ವಿ. ತುಂಬ ಅಲ್ಲೋ ಆಂಗ್ಸೈಟಿ ಹೆಚ್ಚಾಗ್ತಿದೆ ಈ ಜನ್ರೇಷನ್ನಿಗೆ. ಸೊ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅವರು? ಆ್ಯಕ್ಚುಲಿ ಉತ್ತರ ತುಂಬ ಸುಲಭ, ಆದರೆ ಅದರ ಸಾಧನೆ ಕಷ್ಟ. ನಮ್ಮನ್ನು ಯಾರಿಗೋ ನಾವು ಪ್ರೂವ್ ಮಾಡ್ಕೊಂಡು ಬಿಡಬೇಕು, ಅಥವಾ ಇನ್ನೊಬ್ಬರು ನಮ್ಮ ಕಣ್ಣಿಗೆ ಹೇಗೆ ಕಾಣ್ತಾ ಇದ್ದಾರೋ ನಾವು ಹಾಗಾಗ್ಬಿಡಬೇಕು ಅನ್ನೋದರ ಒತ್ತಡವನ್ನು ತೆಗೆದುಹಾಕಬೇಕು. ಆಯಿತಾ? ವಿಚ್ ಇಸ್ ನಾಟ್ ಸಿಂಪಲ್ ಗಿವನ್ ದಿ ಅಡ್ವೆಂಟ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಈಸ್ at which you can know something or learn something. See, ಏನಾದರೂ ಕಲಿಯೋದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಇರಬೇಕು, ಒಂದು ಸ್ವಲ್ಪ ಕೆಲಸ ಮಾಡಬೇಕು. ಈ ಟೈಪ್ ಮಾಡಿದ ತಕ್ಷಣ ChatGPT ಎಲ್ಲ ಬಂದುಬಿಡುತ್ತೆ, ಅದು ಹೀಗೆ ಹೇಳಬೇಕು ಅಂತಲೂ ಹೇಳ್ಕೊಟ್ಬಿಡುತ್ತೆ ಅಂತಂದರೆ ಇಟ್ ಈಸ್ ಬಿಕಮಿಂಗ್ ಟೂ ಈಸಿ. ದೇರ್ಫೋರ್ ಯು ಆರ್ ಲೂಸಿಂಗ್ ರೆಸ್ಪೆಕ್ಟ್ ಆನ್ ದ ಹೋಲ್ ಪ್ರಾಸೆಸ್ ಆಫ್ ಲರ್ನಿಂಗ್ ಇಟ್. ಆಯಿತಾ? ಒನ್ಸ್ ದ್ಯಾಟ್ ಈಸ್ ಲಾಸ್ಟ್, ಇವೆಂಚುಲಿ ಯು ವಿಲ್ ಫರ್ಗೆಟ್ ದ ಪ್ರಾಸೆಸ್ ಇಟ್ ಸೆಲ್ಫ್. ದಟ್ ಈಸ್ ವೆನ್ ಯು ಸ್ಟಾರ್ಟ್ ಟು ಫೀಲ್ ಲಾಸ್ಟ್. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಏನೇ ಮಾಡಿದ್ರು ಇವಾಗ ಎಷ್ಟೇ ಕಷ್ಟಪಟ್ಟು ನಾವು ಒಂದಷ್ಟನ್ನು ಓದಿದ್ರೂ ಎವ್ರಿಥಿಂಗ್ ಹ್ಯಾಸ್ ಅ ಎಕ್ಸ್ಪೈರಿ ಡೇಟ್. ಆಯಿತಾ? ಇವಾಗ ನಾನು ಹೇಳ್ಕೊಟ್ಟಂಥ ಹಾಡುಗಳಲ್ಲಿ ಬಹುಶಃ ನನಗೆ ಗೊತ್ತಿರೋ ಹಾಡುಗಳಲ್ಲಿ 20% ಖಾಲಿ ಆಗೋಗಿದೆ ಆಲ್ರೆಡಿ. ನಾನು ಇನ್ನು 20% ತುಂಬ್ಕೋಬೇಕು ಇವಾಗ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟು ಡೂ ದಟ್, ಇಫ್ ಐ ಡೋಂಟ್ ನೋ ದ ಪ್ರಾಸೆಸ್ ಆಫ್ ಇಟ್, ಇಮ್ಯಾಜಿನ್ ಮೈ ಪ್ಯಾನಿಕ್ ಅಲ್ವಾ? ಈ ಕಡೆ ಪಾಠ ಮಾಡಬೇಕು, ಕಮಿಟ್ ಆಗಿದ್ದೇನೆ, ಅವ್ರು ಫೀಸೆಲ್ಲ ಕೊಟ್ಬಿಡ್ತಾ ಇದ್ದಾರೆ, ಅದು ಇನ್ನೂ ದೊಡ್ಡ ಹೊರೆ. ಆಯಿತಾ? ಅವರಿಗೆ ನಾನು ಸಮಂಜಸವಾಗಿ ಪಾಠಕ್ಕೆ ನಾನು ತಯಾರಾಗಿಲ್ಲ ಅಂತಂದರೆ ಸ್ಟಾರ್ಟ್ ಆಯಿತು ಇನ್ಸೆಕ್ಯೂರಿಟಿ, ಸ್ಟಾರ್ಟ್ ಆಯಿತು ಒಂದು ಸ್ಟ್ರೆಸ್, ಅದರಿಂದ ಆ್ಯಂಗ್ಸೈಟಿಗೆ ಲೀಡ್ ಆಗುತ್ತೆ. ಇದು ವಿತ್ ರೆಸ್ಪೆಕ್ಟ್ ಟು ಅ ಟೀಚರ್ ಹೇಳಿದೆ. ಬಟ್ ದೆನ್ ಇವತ್ತಿನ 10th ಅಥವಾ 12th ಮಕ್ಕಳಿಗೆ ಏನಾಗಿದೆ ಅಂತಂದರೆ, ಬಿಕಾಸ್ ವಿ ಡೋಂಟ್ ಇಂಬೈಬ್ morals or values on a very strict notice, ಎಲ್ಲೋ ಒಂದು ಕಡೆ ಯಾವುದು ಸರಿ ಎಷ್ಟು ಸರಿ ಅನ್ನೋದು ಗೊತ್ತಿಲ್ಲ. ನಾನು ಇಂಥದ್ದು ತಪ್ಪು, ಇಂಥದ್ದು ಇಷ್ಟು ತಪ್ಪು ಅಂತ ಹೇಳೋದೇ ಇಲ್ಲ. ಬಿಕಾಸ್ ಎನಿಥಿಂಗ್ ಕ್ಯಾನ್ ಗೋ ರಾಂಗ್ ಅಟ್ ಎನಿ ಮೂಮೆಂಟ್. ಜಾಸ್ತಿ ಆದರೆ ಅಮೃತನೂ ವಿಷಾನೇ, ಎಸ್ಪೆಷಲಿ ಈಗಿನ ಕಾಲದಲ್ಲಿ. ಆಯಿತಾ? ಬಟ್ ದೆನ್ ಯಾವುದು ಸರಿ ಎಷ್ಟು ಸರಿ ಅಂತ ಯೋಚನೆ ಮಾಡೋ ವಿವೇಕ ನಾವು ಮಕ್ಕಳು ಕಲಿಸ್ತಾ ಇದೀವ ನೋಡಬೇಕಾಗಿದೆ. ಆಯಿತಾ? ಇವಾಗ ವೀಕೆಂಡ್ ಬರ್ತಾ ಇದ್ದಂಗೂ ತಮ್ಮನ್ನು ತಾವೇ ಒಂದು ರಿಲ್ಯಾಕ್ಸೇಷನ್ ಮೋಡಕ್ಕೆ ಕರ್ಕೊಂಡು ಬಂದುಬಿಡೋದು, ಅಥವಾ ನನಗೆ ವರ್ಷಕ್ಕೊಂದು ವೆಕೇಷನ್ ಬೇಕೇ ಬೇಕು ಅಂತ ಯೋಚನೆ ಮಾಡೋದು. ನಮಗೆಲ್ಲ ಐಡಿಯಾನೇ ಇರಲಿಲ್ಲ ಇದು. ಎವ್ರಿ ಅದರ್ ವೀಕ್ ವಿ ವುಡ್ ಹ್ಯಾವ್ ಅ ವೆಕೇಷನ್, ಬಿಕಾಸ್ ಏನೋ ಒಂದು ಕೃತಿ ಕಲ್ತಿರ್ತಿದ್ವಿ, ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋರು, ದೇವ್ರ ಮುಂದೆ ಅದನ್ನು ಹಾಡಿಸ್ಕೊಂಡು ಕರ್ಕೊಂಡು ಬರೋರು. ದ್ಯಾಟ್ ವಾಸ್ ಅವರ್ ವೆಕೇಷನ್. ಈವನ್ ಟುಡೇ ದಟ್ ಈಸ್ ದ ಬೆಸ್ಟ್ ಕೈಂಡ್ ಆಫ್ ವೆಕೇಷನ್ ಐ ಹ್ಯಾವ್ ಎವರ್ ಹ್ಯಾಡ್, ನೋ ಮ್ಯಾಟರ್ ಹೌ ಮೆನಿ ಕಂಟ್ರೀಸ್ ಯು ವಿಸಿಟ್. ನಾಟ್ ದಟ್ ಐ ಹ್ಯಾವ್, ಬಟ್ ಎನಿವೆ. ಆಯಿತಾ? ಬಟ್ ದ ಥಿಂಗ್ ಈಸ್, ಮಕ್ಕಳಿಗೆ ಅದು ಬೇಕಾಗಿದೆ. ಇವಾಗ ಪೇರೆಂಟ್ಸ್ ಏನು ನಡೆದಂತೆ ನಡೆಯೋದು ಅನ್ನೋದಕ್ಕೆ ಇದೇನೆ. ಪೇರೆಂಟ್ಸ್ ಏನು ಸುಸ್ತಾಗಿದೆ, ಸ್ಯಾಟರ್ಡೆ ಸಂಡೇ ಬಂದರೆ ಸಾಕು ಅಂತ ಹೇಳೋದು ನೋಡಿ ಮಕ್ಕಳು ಸ್ಕೂಲ್ಗೂ ಅಪ್ಲೈ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅದನ್ನು. ಇನ್ಫ್ಯಾಕ್ಟ್ ನಾವು ಸ್ಯಾಟರ್ಡೆ ಸಂಡೇ ಕಿತ್ತಾಕೊಂಡು ಅಟ್ಟದಿಂದ ಅಟ್ಟಕ್ಕೆ ಹಾರಿಕೊಂಡು ಎಲ್ಲೆಲ್ಲೋ ಎಲ್ಲ ಉಸ್ಕೊಂಡು ಏನೇನೋ ಆಟಗಳು ಆಡ್ತಾ ಇದ್ದಿದ್ದೆ ಅವಾಗ, ವಿಚ್ ಇಸ್ ವಾಟ್ ಇಸ್ ನೀಡೆಡ್. ಬಟ್ ಇಲ್ಲ, ಅವರೆಲ್ಲ ಪೂರ್ತಿ ರೂಮ್ ಒಳಗೆ ಮಾತ ಕೂತಿರ್ತಾರೆ ಇವಾಗ. ನಾಟ್ ಬಿಕಾಸ್ ದೇ ನೋ ದಟ್ ದೇ ಆರ್ ಆರ್ ದಟ್ ದೇ ಆರ್ ಆ್ಯಕ್ಚುಲಿ ಟಯರ್ಡ್, ದೇ ಆರ್ ಟ್ಯೂನ್ಡ್ ಲೈಕ್ ದಟ್. ಆ್ಯಸ್ ಐ ಸೆಡ್, ಬುಧವಾರ ಮಕ್ಕಳ ಮೈಂಡ್ಸೆಟ್ಟೇ ತುಂಬ ಬೇರೆ ಥರ. ಶುಕ್ರವಾರಕ್ಕೆ ಎಲ್ಲರೂ ಒಂದು ಸ್ವಲ್ಪ ಡಿಮ್ ಆಗಿಬಿಟ್ಟಿರ್ತಾರೆ. ಅವ್ರಿಗೆ ಹೇಳಬೇಕು, ವೀಕೆಂಡ್ ಬರ್ತಾ ಇದೆ, ಎಲ್ಲರೂ ಫುಲ್ ಮಜಾ ಮಾಡ್ಬೇಕು ಇವಾಗ ಅಂತ. ಆಮೇಲೆ ಹೌದಾ ಅಂತ. ಆಯಿತಾ? ನೋ ಮ್ಯಾಟರ್ ಹೌ ಎಲ್ಡರ್ ವಿ ಬಿಕಮ್, ಹೌ ಮಚ್ ವಿ ಏಜ್, ಐ ಥಿಂಕ್ ದಟ್ ಮೈಂಡ್ ಸೆಟ್ ಈಸ್ ದ ಪ್ರಾಬ್ಲಮ್. ಎಸ್, ಅಡ್ವೆಂಟ್ ಆಫ್ ಸೋಷಿಯಲ್ ಮೀಡಿಯಾ ಇನ್ನೊಂದು ಮತ್ತೊಂದು, ಜಗತ್ತಲ್ಲಿ ಕೆಟ್ಟದ್ದು ಯಾವಾಗಲೂ ಇದ್ದೇ ಇರುತ್ತೆ. ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳೋರು ಉಪಯೋಗಿಸ್ತಾ ಇರ್ತಾರೆ. ದೇರ್ ಆರ್ ಸೋ ಮೆನಿ ಪೀಪಲ್ ಡೂಯಿಂಗ್ ದಟ್, ದೇರ್ ಸೋ ಮೆನಿ ಪೀಪಲ್ ಮೇಕಿಂಗ್ ಎ ಲೈವ್ಲಿಹುಡ್ ಔಟ್ ಆಫ್ ಇನ್ಸ್ಟಾಗ್ರಾಮು ಇನ್ನೊಂದು ಮತ್ತೊಂದು. ಅದರಲ್ಲಿ ವೇಸ್ ಇದೆ. ಆಯಿತಾ? ಕೆಟ್ಟದ್ರಿಂದ ಒಳ್ಳೆಯದ್ರ ತನಕ ಒಂದು ಸ್ಪೆಕ್ಟ್ರಮ್ ಇದೆ. ಇಟ್ ಈಸ್ ದಟ್ ವಾಟ್ ಡು ಯು ವಾಂಟ್, ಡು ಯು ನೋ?
The moment you start to know is when you start to feel the ease. So I think that is where the answer lies. Anxiety-ಗಾಗಲಿ ಸ್ಟ್ರೆಸ್ಸಿಗಾಗಲಿ just listen to yourself. What do you want at this moment? Breathe. That is enough. ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಟೇಕ್ ಯೋರ್ ಟೈಮ್, ಯೋಚನೆ ಮಾಡು, ನಿನ್ನೊಳಗೆ ನೀನು ಹೋಗು ಅನ್ನೋ ಕಾನ್ಸೆಪ್ಟು ಇವತ್ತು ಹೇಳ್ಕೊಡ್ಬೇಕಾಗಿದೆಯಲ್ಲ ಅನ್ನೋದು ಪ್ರಾಬಬ್ಲಿ ವಿಪರ್ಯಾಸ, ನಿನಗೆ ಗೊತ್ತಿಲ್ಲ ನನಗೆ. ಇವತ್ತಲ್ಲ, ಇದು ನೂರಾರು ವರ್ಷಗಳಿಂದ ದೂರ ಆಗಿರೋದ್ರಿಂದ ನಾವು ಇವತ್ತಿಷ್ಟು ಕಷ್ಟಪಡ್ತಾ ಇರೋದು. ಆ್ಯಸ್ ಐ ಸೆಡ್, ಒನ್ಸ್ ಆರ್ ಎಜುಕೇಷನ್ ಬಿಕೇಮ್ ಕಾಲೊನೈಸ್ಡ್, ಅದಾದಮೇಲೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಭಾಷೆಗಳನ್ನು ಮತ್ತೊಂದನ್ನು ಇನ್ನೊಂದನ್ನು ಅಳವಡಿಸೋದಕ್ಕೆ, ಬಟ್ ಸ್ಟಿಲ್ ಎವ್ರಿಥಿಂಗ್ ಇಸ್ ಎಕ್ಸಾಮ್ ಓರಿಯೆಂಟೆಡ್, ರೈಟ್? ಇನ್ಸ್ಟೆಡ್ ಆಫ್ looking at actually what the person has become, we are looking at something they have spent a few minutes writing or creating, alva, which actually is a very big detachment between a teacher and a student. ಇವತ್ತೊಂಥರ ಹೆಂಗೆ ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್, ವಿ ನೀಡ್ ಟು ಗೋ ಸಮ್ವೇರ್, ಡೂ ಸಮಥಿಂಗ್. ನಾನು ಈ ಪಾಡ್ಕಾಸ್ಟಿಗೆ ಬರಬೇಕು, ಮಾತಾಡಬೇಕು, ಹೌದು, ಮನಸ್ಸು ಸಣ್ಣದಾಗಿರುತ್ತೆ, ಏನು ಕೇಳ್ತಾರೋ, ಏನು ಮಾತಾಡಬೇಕೋ ಗೊತ್ತಿಲ್ಲ ಅಂತ. ಬಟ್ ದ ಮೊಮೆಂಟ್ ಐ ಸಿ ಯು, ಐ ನೋ ಯು, ಐವ್ ನೋನ್ ಯು, ನೀ ಹೇಗೆ ಮಾತಾಡಬಹುದು, ಹೀಗೆ ಮಾತಾಡಬಹುದು, ಅದೊಂದು ಪ್ರಿಪ್ರೇಷನಿಗೆ ನಾನು ಮಾತಾಡ್ಕೊಳ್ತೀನಲ್ಲ ನನ್ನೊಳಗೆ ನಾನು. ಆ ಸೌಂಡ್ ಒಂದು ಸ್ವಲ್ಪ ಜಾಸ್ತಿ ಆಗಬೇಕು. ಈಗಿನ ಮಕ್ಕಳಲ್ಲಿ ಅದು ಕೂಡ ಹೊರಗಿನವರೇ ಮಾತಾಡ್ತಾ ಇರ್ತಾರೆ. ಇವಾಗ ನಡಿಬೇಕಾದ್ರೆ ನಾನು BTS ಸೌಂಡು ಇವನ ಥರ ನಡಿಬೇಕು, ಓಡಬೇಕಾದ್ರೆ ಇನ್ಯಾರ್ದೋ ಥರ ಓಡಬೇಕು, ಹಾಡಬೇಕಾದ್ರೆ ಇನ್ಯಾರ್ದೋ ಥರ ಹಾಡಬೇಕು. ನೀನೆಲ್ಲಿದ್ಯಪ್ಪ? ನಿನ್ನ ಉದ್ಧಾರವೆಷ್ಟಾಯಿತೋ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ DVG, ಅಲ್ವಾ? ಎದ್ದೆದ್ದು ಬೀಳುತ್ತಾರೆ, ಗುದ್ದಾಡಿ ಸೋಲುತ್ತಾರೆ, ಏನು ಎಲ್ಲರೂ ಉದ್ಧಾರ ಮಾಡಿಬಿಡ್ತೀನಿ ಅಂತ ಹೋರಾಡ್ತಿರ್ತೀಯ, ಸರಿ. ಇದೆಲ್ಲ ಮಾಡ್ತಾ ನಿನ್ನ ಉದ್ಧಾರ ಎಷ್ಟಾಯಿತೋ ಮಂಕುತಿಮ್ಮ, ದಟ್ ಈಸ್ ದಿ ಅಲ್ಟಿಮೇಟ್. ಅದನ್ನು ನಾವು ಕೇಳ್ಕೊಳ್ತಾ ಇಲ್ಲ, ಅಲ್ವಾ? ಆ್ಯಂಡ್ ಅದಕ್ಕೂ ಬಾಳಿಗೊಂದು ನಂಬಿಕೆನಲ್ಲಿ DVG ಅವರು ತುಂಬ ಚೆನ್ನಾಗಿ ಹೇಳ್ತಾರೆ, ನಾವೇನು ಪಂಚಕೋಶಗಳು ಅಂತ ಓದ್ತೀವಿ, ಅದು ನಾವೇನಿವಾಗ ಗುರುಕುಲ ಪದ್ಧತಿ ಇಲ್ಲದೆ ಕಳ್ಕೊಂಡಿದ್ದೀವಿ ನಮ್ಮ ಆ್ಯಕ್ಚುಯಲ್ ಲೈನ್ ಆಫ್ ಎಜುಕೇಷನನ್ನು, ಅದರಲ್ಲೊಂದು ಭಾಗ ನಾವು ಹೇಗಾಗಿದ್ದೀವಿ, ವಾಟ್ ಈಸ್ ಅವರ್ ನೀಡ್ಸ್, ವಾಟ್ ಈಸ್ ದಿ ಅಲ್ಟಿಮೇಟ್ ಸಾಧನೆ ದಟ್ ವಿ ನೀಡ್ ಟು ಡೂ, ಅದನ್ನೆಲ್ಲ ತುಂಬ ಮುಂಚಿತವಾಗಿ ಗುರುಕುಲಗಳಲ್ಲಿ ಹೇಳ್ಕೊಡ್ತಾರೆ, ಆಯಿತಾ? ಹೇಳ್ಕೊಡ್ತಿದ್ದಾರೆ ಕೂಡ. ಭಾರತದಲ್ಲಿ ಹಲವಾರು ಕಡೆ ಇದೆ ಗುರುಕುಲಗಳು. DVG ತುಂಬ ಚೆನ್ನಾಗಿ ಹೇಳ್ತಾರೆ. ಮೊದಲು ಹೊಟ್ಟೆ ಚಿಂತೆ, ಕನಕದಾಸರು ಅದನ್ನೇ ಹೇಳಿದ್ದಾರೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಮೊದಲು ಹೊಟ್ಟೆ ಚಿಂತೆ. ನೋ ಮ್ಯಾಟರ್ ಹೌ ಹಂಗ್ರಿ ಅ ಪರ್ಸನ್ ಇಸ್, ಹೊಟ್ಟೆ ತುಂಬಿದ ಮೇಲೆ ಚಿಂತೆ ಮುಗೀತು, ಅಲ್ವಾ? ಅವರೆಷ್ಟೇ ಬಡವರಾಗಿರಲಿ, ಏನೇ ಆಗಲಿ, ಹೊಟ್ಟೆ ತುಂಬ್ತಾ ಚಿಂತೆ ಮುಗೀತು. ದೇರ್ಫೋರ್ ದೇವ್ರು ಎಲ್ಲೋ ಒಂದು ಕಡೆ ನಮ್ಮನ್ನು ಸೃಷ್ಟಿ ಮಾಡಬೇಕಾದ್ರೇ ಕ್ಷಣಿಕ ಸುಖದ ಎಕ್ಸ್ಪೀರಿಯನ್ಸ್ ಏನು ಅಂತ ಅಲ್ಲೇ ಕಳಿಸ್ಬಿಟ್ಟಿದ್ದಾನೆ. ಯು ಹ್ಯಾವ್ ಟು ಡೂ ಸಮಥಿಂಗ್ ಟು ಸ್ಯಾಟಿಸ್ಫೈ ಸಮಥಿಂಗ್ ಆ್ಯಂಡ್ ದೆನ್ ಗೆಟ್ ಟು ವರ್ಕ್ ಅಗೇನ್. ಇಲ್ಲ ಅಂತಂದರೆ ಯು ವಿಲ್ ಹ್ಯಾವ್ ಟು ಕೀಪ್ ಆನ್, ಅದೊಂದು ಹಪಹಪಿ ಇಟ್ಕೊಂಡ್ಬಿಡ್ತೀವಿ ನಾವು ಮನಸ್ಸಲ್ಲಿ ಅಂತ. ಅದನ್ನು ನಾವು ಅನ್ನಮಯ ಕೋಶದಲ್ಲೇ ಹೇಳ್ಕೊಟ್ಬಿಡ್ತಾ ಇದ್ದಾನೆ ಪರಮಾತ್ಮ, ಆಯಿತಾ? ಮೊದಲು ಹೊಟ್ಟೆ ಚಿಂತೆ, ಹೊಟ್ಟೆಗಾಯ್ತಾ ಬಟ್ಟೆ ಆಭರಣ ಇದೆಲ್ಲ. ಈಗ ಹೊಟ್ಟೆ ತುಂಬಿದ ತಕ್ಷಣ ಸಮಾಧಾನ ಆಯ್ತಮ್ಮ, ಬಟ್ಟೆ ಆಭರಣ ಆಗಲ್ಲ. ಯಾವತ್ತೂ ಚಿನ್ನ ಯಾವತ್ತಿಗೂ ಸಾಕು ಅಂತ ಯಾರು ಹೇಳ್ದವ್ರನ್ನ ನೋಡೇ ಇಲ್ಲ ನಾವು, ಅಲ್ವಾ? ಖಜಾನೆ ಎಷ್ಟು ಬೇಕಾದ್ರೆ ಕಟ್ಟಿಸ್ತಾ ಹೋಗಬಹುದು, ಎಷ್ಟು ಬೇಕಾದ್ರೆ ಸಂಗ್ರಹ ಮಾಡ್ತಾ ಹೋಗಬಹುದು. ಪ್ರಪಂಚಗಳನ್ನು ಆಳ್ದವ್ರಿದ್ದಾರೆ ನನ್ನ ಹತ್ರ ಇಷ್ಟು ಚಿನ್ನ ಇದೆ ಅಂತ ಹೇಳ್ಕೊಂಡು, ಅಲ್ವಾ? ಅಲ್ಲಿ ದಟ್ ಈಸ್ ದ ಬಿಗ್ಗೆಸ್ಟ್ ಲೆಸನ್ ವಿ ನೀಡ್ ಟು ಲರ್ನ್. ಓಕೆ, ಇದಕ್ಕೆ ಲಿಮಿಟ್ ಇಲ್ಲ ಅಂತಂದರೆ ಇಟ್ ಈಸ್ ಸಮಥಿಂಗ್ ನಾಟ್ ವರ್ತ್ ರನ್ನಿಂಗ್ ಬಿಹೈಂಡ್, ಅಲ್ವಾ? ಬಿಕಾಸ್ ಕಾನ್ಸ್ಟೆಂಟಾಗಿ ಓಡ್ತಾನೆ ಇರೋಕ್ಕಾಗತ್ತಾ? ಇವನ್ ಅ ಮ್ಯಾರಥಾನ್ ರನ್ನರ್ ಹ್ಯಾಸ್ ಟು ಸ್ಟಾಪ್ ಅಟ್ ಸಮ್ ಪಾಯಿಂಟ್. ಅಷ್ಟು ಓಡೋದಕ್ಕೆ ಎಷ್ಟು ಪ್ರಿಪೇರ್ ಆಗಿರ್ತಾರೆ ಫಸ್ಟ್ ಆಫ್ ಆಲ್. ಆ ಯೋಗ್ಯತೆ ಸಂಪಾದನೆ ಮಾಡೋದಕ್ಕೆ ಎಷ್ಟು ತಮ್ಮನ್ನು ತಾವು ಚರ್ವಣ ಮಾಡ್ಕೊಂಡಿರ್ತಾರೆ. ಸರಿ, ಯೋಗ್ಯತೆ ಬಂದ ಮೇಲೂ ಓಡಾದ್ಮೇಲೆ ಮುಗೀತು. ಇಫ್ ಯು ಡೋಂಟ್ ಸ್ಟಾಪ್, ಯು ಡೋಂಟ್ ಸರ್ವೈವ್. ಇಟ್ ಇಸ್ ಆ್ಯಸ್ ಸಿಂಪಲ್ ಆಸ್ ದಟ್, ಅಲ್ವಾ? ಸೊ ಬಟ್ಟೆ ಆಭರಣ ಇನ್ನೊಂದು ಮತ್ತೊಂದು ಏನು ನಮ್ಮ ಮೆಟೀರಿಯಲಿಸ್ಟಿಕ್ ಅಟ್ಯಾಚ್ಮೆಂಟ್ಸ್ ಇದೆ, ಇಟ್ ಈಸ್ ನಾಟ್ ಸಮಥಿಂಗ್ ವರ್ತ್ ರನ್ನಿಂಗ್ ಬಿಹೈಂಡ್. ಸರಿ, ಅಲ್ಲಿಂದ ಹಿಂದಕ್ಕೆ ಬರೋಣ. ಅದು ಆಯಿತಾ, ಬಟ್ಟೆ ನೆಲ ಎಲ್ಲ ಇದೆ, ಯು ಆರ್ ಸೆಕ್ಯೂರ್ ಫಾರ್ ಲೈಫ್. ನೆಕ್ಸ್ಟ್ ಒಬ್ಬ ಕಂಪ್ಯಾನಿಯನ್ ಬೇಕು, ಒಂದು ಇಮೋಷ್ನಲ್ ಅಟ್ಯಾಚ್ಮೆಂಟ್ ಬೇಕು, ಮಕ್ಕಳು ಬೇಕು, ಇನ್ನೊಂದು ಬೇಕು, ಎಲ್ಲ ಬೇಕು 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 ಬೇಕು, ಆಯಿತಾ? ಆರ್ ದೇ ಆಲ್ ಒಂಥರ ಸ್ಪಾಟ್ಲೆಸ್ ಆ್ಯಂಡ್ ಆಲ್ ಟೈಮ್ ಹ್ಯಾಪಿ? ನೋ, ಬಟ್ ಯು ಸ್ಟಿಲ್ ವಾಂಟ್ ದಮ್, ಅಲ್ವಾ? ಬಿಕಾಸ್ ಅಲ್ಲೊಂದು ಏನೋ ಒಂದು ಭಾವ ವ್ಯಾಪಾರ ಇದೆ. ಅದನ್ನು ಒಂದಷ್ಟು ನಮಗೆ ಒಳ್ಳೆಯದು ಕೂಡ ಅದು, ಆಯಿತಾ? ನಮ್ಮ ಮನಸ್ಸನ್ನು
ನಾವಾಗಿರೋದಕ್ಕೆ ಎಷ್ಟೋ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಈ ಸಂಬಂಧಗಳೆಲ್ಲ. ಬಟ್ ದೆನ್ ಅದಕ್ಕೆ ಅಂತಲೇ ತುಂಬ ಅಟ್ಯಾಚ್ ಆಗಿ ನಾವು ಕಂಡಂಥ ಎಷ್ಟೋ ಸೋಲ್ಗಳನ್ನು ನೋಡಿದ್ದೀವಿ. ರಾವಣನಿಂದ ಹಿಡಿದು ಯಾರನ್ನು ಬೇಕಾದ್ರೂ ತೊಗೊಳ್ಳೋಣ ಅಲ್ವಾ, ಅದೇ ಬೇಕು, ಇವರೇ ಬೇಕು, ಹಾಗೇ ಬೇಕು ಅಂತ ಮಾಡ್ತಾ ಹೋದರೆ, ನನಗೇ ಬೇಕು ಅಂತ ಮಾಡ್ತಾ ಹೋದರೆ, ನನ್ನ ಹತ್ರ ಮಾತ್ರ ಇರಬೇಕು ಅಂತ ಮಾಡ್ತಾ ಹೋದರೆ, ನಾಟ್ ಸಮಥಿಂಗ್ ಗುಡ್ ಫಾರ್ ಅಸ್ ಅಲ್ವಾ. ಆಯಿತು, ಹೊಟ್ಟೆ ಮುಗೀತು, ಬಟ್ಟೆ ಮುಗೀತು, ನಮ್ಮ ರಿಲೇಷನ್ಶಿಪ್ಸ್ ಆಯಿತು. ನೆಕ್ಸ್ಟ್ ನಾವು ತಿಳ್ಕೊಳ್ಳೋ ಅಂಥದ್ದು, ಇದನ್ನು ಕಲಿಬೇಕು, ಅದನ್ನು ಕಲಿಬೇಕು, ಅಥವಾ ಆ್ಯಕ್ಚುಲಿ ಈ 3 ಸ್ತರದಲ್ಲೇ ಹೆಚ್ಚು ಜನ ಇರ್ತಾರಂತೆ ಜಗತ್ತಿನಲ್ಲಿ. ಎಷ್ಟೊಂದು ಜನ 4ನೇ ಸ್ತರಕ್ಕೂ ಬರೋದಿಲ್ಲ ಅಂತ DVG ಅವರು ಬರೆದಿದ್ದಾರೆ. 4ನೇ ಸ್ತರ ಏನು ಅಂತಂದರೆ, ನನ್ನ ಹತ್ರ ಏನಿದೆಯೋ ಅದನ್ನ ಇಟ್ಕೊಂಡು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಅಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನನ್ನು ಕಂಡುಕೊಳ್ಬೇಕು, ಒಂದು ಸಂಸ್ಥೆ ಕಟ್ಟಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಒಂದು ಗೋಲ್ ಇಟ್ಕೊಂಡು. ಇವಾಗ ಅಬ್ದುಲ್ ಕಲಾಂ ಅವ್ರು ಎಷ್ಟೆಲ್ಲ ಕೆಲಸ ಮಾಡಿದ್ರು ಆಯಿತಾ. ಈವನ್ ಇಫ್ ಹಿ ವಾಸ್ ಸಚ್ ಅ ಬಿಸಿ ಸೈಂಟಿಸ್ಟ್, ಹಿ ಮೇಡ್ ಶೂರ್ ದಟ್ ಹಿ ಮೆಟ್ ವಿತ್ ಸ್ಮಾಲ್ ಕಿಡ್ಸ್, ಸ್ಪೆಂಡ್ ಸಮ್ ಟೈಮ್ ವಿತ್ ದೆಮ್ ಟು ಡೂ ವಾಟ್, ಲರ್ನ್ ಆ್ಯಂಡ್ ಟೀಚ್, ನೆವರ್ ಜಸ್ಟ್ ಟೀಚ್ ಅಲ್ವಾ. ಸೊ ಅದರಲ್ಲೊಂದು ನಮ್ಮ ಇರುವಿಕೆಯೂ ಗಟ್ಟಿ ಆಗ್ತಾ ಇದೆ. ಅಲ್ಲದೆ ನಾವು ಬೇರೆಯವರಿಗೂ ಏನೋ ಕೊಡ್ತಾ ಇದ್ವಿ. ಧರ್ಮದ 2 ಮುಖ, ಒಂದು ನಾಣ್ಯದ 2 ಮುಖ ಅಂತಂದರೆ ಅದು ಆತ್ಮೋದ್ಧಾರ ಮತ್ತು ಪರರಿಗೆ ಮಾಡುವಂಥ ಪರೋಪಕಾರ ಅಲ್ವಾ. ಸೊ ಅಲ್ಲಿವರೆಗೂ ಆಯಿತು. ಎಷ್ಟೊಂದು ಜನ ಅಲ್ಲೂ ಕಳೆದು ಹೋಗ್ತೀವಂತೆ. ಎಲ್ಲೋ ಒಂದು ಕಡೆ ಆ ಸ್ಯಾಟಿಸ್ಫ್ಯಾಕ್ಷನಿಂದ ಅಹಂಕಾರ ಜಾಸ್ತಿ ಆಗೋದಾಗಿರಬಹುದು, ಅಥವಾ ನಾನೇ ಮಾಡಬೇಕು ಅನ್ನೋದಾಗಿರಬಹುದು, ಇದೆಲ್ಲವೂ ಮತ್ತೆ ನಮ್ಮನ್ನು ಕನ್ಸ್ಯೂಮ್ ಮಾಡಿಬಿಡುತ್ತೆ. ಸೊ ಎಲ್ಲ ಒಂದು ಹದದಲ್ಲಿ ಇಟ್ಕೊಳ್ತಾ ಹೋಗಬೇಕು ಅಂತ. ಆ್ಯಂಡ್ ದೆನ್ ದ ಆತ್ಮ ಸಾಧನೆ ಇನ್ ದಿ ಎಂಡ್, ಇದು 4ನ್ನೂ ಮೀರಿದ್ದಾದರೆ ಕೆಲವು 0.0001% ಅಷ್ಟು ಜನ ಆ 5ನೇ ಹಂತವನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ಬಾಳಿಗೊಂದು ನಂಬಿಕೆಯಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಐ ಥಿಂಕ್ ದಿಸ್ ಈಸ್ ಸಮಥಿಂಗ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಆಸ್ ಅ ಬೇಸಿಕ್. ಈಗ ಎಷ್ಟು ಜನ ಈಗ ಮನೇಲಿ ಒಂದು ಕಾರ್ ಇರುತ್ತೆ, ಸಾಲದು, ಇನ್ನೊಂದು ಬೇಕು, ಅಥವಾ ಹೊಸದೇನು ಬಂತು ಅಂದ ತಕ್ಷಣ ಇರೋ ಕಾರನ್ನು ಸಡನ್ನಾಗಿ ಇಟ್ ಬಿಕಮ್ಸ್ ಅ ಬ್ಯಾಡ್ ಥಿಂಗ್. ಅದು ಕೊಟ್ಬಿಟ್ಟು ತೊಗೊಂಬಿಡೋಣಪ್ಪ, ಅದ್ರ ಪಾಡಿಗೆ ಅದು ಓಡ್ತಾ ಇದೆ ವೈ ಅಲ್ವಾ. ಸೊ ಆ ಬ್ಯಾಲೆನ್ಸನ್ನು ಕಂಡುಕೊಳ್ಳೋದಿದೆಯಲ್ಲ ಅಮಂಗ್ಸ್ಟ್ ಎವ್ರಿಥಿಂಗ್ ದಟ್ ಈಸ್ ಇನ್ಬ್ಯಾಲೆನ್ಸ್ಡ್ ಇನ್ ಲೈಫ್, ಐ ಥಿಂಕ್ ದಟ್ ಈಸ್ ಸಮಥಿಂಗ್ ವಿ ಆರ್ ಮಿಸ್ಸಿಂಗ್ ಔಟ್ ಆನ್, ಬಿಕಾಸ್ ವಿ ಆರ್ ನಾಟ್ ವೆರಿ ಕನೆಕ್ಟೆಡ್ ಟು ಅವರ್ ಓನ್ ರೂಟ್ಸ್ ಯೆಟ್. ಪ್ರಾಬಬ್ಲಿ ತುಂಬ ಜನಕ್ಕೆ ಈ ಫಸ್ಟ್ 3ನ್ನ ಅರ್ಥ ಮಾಡ್ಕೊಂಡು ಅದನ್ನು ಮಾಡೋದೇ ತುಂಬ ದೊಡ್ಡ ವಿಷಯ ಆಗಿದೆ 4-5. ಹೌದು, ಐ ಮೀನ್ ಕಷ್ಟನೂ ಇದೆ, ಇಲ್ಲ ಅಂತಲ್ಲ. ಅಟ್ರಾಕ್ಷನ್ ಅನ್ನೋದು ಯಾವಾಗಲೂ ಸದಾ ಕಾಲಕ್ಕೂ ಇದ್ದಿದ್ದೆ. ಅದು ಒಬ್ಬ ವ್ಯಕ್ತಿ ಕಡೆಗಾಗಿರಬಹುದು, ವಸ್ತು ಕಡೆಗಾಗಿರಬಹುದು, ಊಟದ ಕಡೆಗಾಗಿರಬಹುದು, ಅಟ್ರಾಕ್ಷನ್ ಇರುತ್ತೆ. ಬಟ್ ಹೌ ಮಚ್ ಕ್ಯಾನ್ ಐ ಕಂಟ್ರೋಲ್ ಮೈ ಸೆಲ್ಫ್? ಕಂಟ್ರೋಲ್ ಅಂತಂದರೆ ತೀರಾ ಒಂಥರ ಆರ್ಮಿ ಆಫೀಸರ್ ಥರ ಫುಲ್ ಸ್ಟ್ರಿಕ್ಟಾಗಿದ್ಬಿಡು ಅಲ್ಲ, ಮಾಡಿ ಮಜಾ ಮಾಡಿ, ಬೇಡ ಅನ್ನಲ್ಲ. ಬಟ್ ನಾಟ್ ಸೋ ಮಚ್ ಸೋ ದಟ್ ಯು ಲೂಸ್ ಯುವರ್ ಸೆಲ್ಫ್ ಇನ್ ದ ಹೋಲ್ ಪ್ರಾಸೆಸ್. ಇವೆಂಚುಲಿ ಯು ಬಿಕಮ್ ಸಂಬಡಿ ದಟ್ ಯು ಡೋಂಟ್ ಯುವರ್ ಸೆಲ್ಫ್ ಅಂಡರ್ಸ್ಟ್ಯಾಂಡ್ ಅಂತಂದರೆ ಇಟ್ ಈಸ್ ನಾಟ್ ವರ್ತ್ ಪರ್ಸ್ಯೂಯಿಂಗ್. ಬಟ್ ಈ ರಿಯಲೈಸೇಷನ್ ತಂದ್ಕೊಳ್ಳೋದು ಹೇಗೆ? ಹೌ ಡು ಯು ಕಂಟ್ರೋಲ್ ಯುವರ್ ಸೆಲ್ಫ್? ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ಬೇಕು ಅಂತ ಅನಿಸುತ್ತೆ ಸರ್. ಇವಾಗ being born in a lower middle class family, we could understand through life experiences. ಆಯಿತಾ, ತಂದೆ ತಾಯಿ ಮಾಡ್ತಾ ಇದ್ದಂಥ ಸ್ಯಾಕ್ರಿಫೈಸಸ್ ನೋಡಿದ್ವಿ, ಇರೋದ್ರಲ್ಲಿ ಖುಷಿ ಪಟ್ಕೊಳ್ಳೋದು ಏನು ಅಂತ ನೋಡಿದ್ವಿ ಅಲ್ವಾ. ಸಣ್ಣ ಪುಟ್ಟ ಇಲ್ಲಿಂದ ಶೃಂಗೇರಿ ಕರ್ಕೊಂಡು ಹೋಗ್ಬಿಟ್ರೆ ನಮಗೆ ದೊಡ್ಡ ವೆಕೇಷನ್ ಅಂತ, ಅವಾಗ ಬಸ್ಸಲ್ಲಿ ಹೋಗಿದ್ವಿ ನಾವು, ಟ್ರೈನಲ್ಲಿ ಹೋಗಿದ್ವಿ ನಾವು ಅಂತ. ಸಿ ದೋಸ್ ಕೈಂಡ್ ಆಫ್ ಮೂಮೆಂಟ್ಸ್ ಆ್ಯಕ್ಚುಲಿ ಗಿವ್ ಅಸ್ ವೆರಿ ವೆರಿ ಬಿಗ್ ಲೈಫ್ ಲೆಸನ್ಸ್. ಈಗಿನ ಕಾಲದಲ್ಲಿ ನೆನಪಿಸ್ಕೊಂಡ ತಕ್ಷಣ ರಪ್ಪಂತ ಎಲ್ಲ ಒದಗಿಸಿ ಎಲ್ಲೋ ಒಂದು ಕಡೆ, ಆ್ಯಸ್ ಐ ಸೆಡ್, ಮರ್ಯಾದೆ ಇಸ್ ಸಮಥಿಂಗ್ ವಿ ಆರ್ ಲೂಸಿಂಗ್ ಇನ್ ಎವ್ರಿಬಡಿ. ಇಟ್ ಈಸ್ ನಾಟ್ ಅಬೌಟ್ ಪೀಪಲ್ ಟು ಪೀಪಲ್ ರೆಸ್ಪೆಕ್ಟ್ ಅಂತಲ್ಲ, ಎಲ್ಲದರ ಕಡೆಗೂ ನಾವು ಹಾಕ್ಕೊಳ್ಳೋ ಚಪ್ಪಲಿಯಿಂದ ಹಿಡಿದು ಎಲ್ಲದರ ಕಡೆಗೂ ಮರ್ಯಾದೆ ಇರಬೇಕು. ಎಷ್ಟು ಮುಳ್ಳುಗಳನ್ನು, ಎಷ್ಟು ಕಲ್ಲುಗಳನ್ನು ತಡೆದಿರುತ್ತೆ ಅದು ನಮಗೋಸ್ಕರ ಅಲ್ವಾ. ಬಾಳಿಗೊಂದು ನಂಬಿಕೆಯಲ್ಲಿ ಇನ್ನೂ ಒಂದು ಸಾಲು ಬರೀತಾರೆ DVG, ನಾನಿವತ್ತು ಹಿಂಗೆ ಕೂತಿಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂದರೆ ಇದಕ್ಕೋಸ್ಕರ ದುಡ್ದಂಥ ಅಥವಾ ದುಡಿತಾ ಇರೋವಂಥ 10 ಹಲವಾರು ಜನರಿದ್ದಾರೆ. ಎಲ್ಲೋ ಯಾರೋ ಮೈನ್ ಮಾಡ್ತಾ ಇದ್ದಾರೆ, ಅವ್ರು ಪೆಟ್ರೋಲನ್ನು ಇಲ್ಲಿವರೆಗೂ ಕಳಿಸಿದ್ದಾರೆ ಅಮಿಡ್ಸ್ಟ್ ಎವ್ರಿ ವಾರ್ ಆ್ಯಂಡ್ ಎವ್ರಿಥಿಂಗ್. ದೇರ್ಫೋರ್ ನಾನು ಅದನ್ನು ಕಾರ್ಗೆ ಹಾಕ್ಸಿದ್ದೀನಿ, ಕಾರಲ್ಲಿ ಇಲ್ಲಿವರೆಗೂ ತಲುಪ್ಕೊಂಡಿದ್ದೀನಿ ಅಲ್ವಾ. ಫಾರ್ ಮೀ ಟು ಬಿ ಸಮ್ವೇರ್, ಫಾರ್ ಮೀ ಟು ಬಿಕಮ್ ಸಂಬಡಿ, ಸೋ ಮೆನಿ ಅದರ್ ಪೀಪಲ್ ಆರ್ ಡೂಯಿಂಗ್ ದೇರ್ ಜಾಬ್. ಇಷ್ಟರ ಮಧ್ಯೆ ನನ್ನ ಹತ್ರ ಎಲ್ಲ ಇದೆ, ನಾನು ಫುಲ್ಲು ನನ್ನ ಪಾಡಿಗೆ ನಾನು ಇದ್ಬಿಡಬೇಕು, ಮಜಾ ಮಾಡಿಬಿಡ್ಬೇಕು, ದಟ್
ಸಿಂಪ್ಲಿ ಡಸ್ ನಾಟ್ ಮೇಕ್ ಸೆನ್ಸ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಲೈಕ್ ದ್ಯಾಟ್. ಊಟ ಮಾಡಬೇಕಾ ರೈತ ದುಡಿಬೇಕು. ರೈತಂಗೆ ಎಷ್ಟು ಮರ್ಯಾದೆ ಕೊಟ್ಟಿದ್ದೀವಿ ನಾವು ಅಲ್ವಾ? ಊಟ ಮಾಡಬೇಕಾ ಅಮ್ಮ ಅಡುಗೆ ಮಾಡಬೇಕು, ಅಮ್ಮಂಗೆ ಎಷ್ಟು ಸರ್ತಿ ಥ್ಯಾಂಕ್ಸ್ ಹೇಳಿದ್ದೀವಿ ನಾವು. ಅಲ್ಲಿಂದ ಶುರುವಾಗಬೇಕದು. ಗ್ರೇಟ್ಫುಲ್ ಫೀಲಿಂಗ್ ಇದೆಯಲ್ಲ ಪ್ರತಿಯೊಂದರ ಮೇಲೂ ತುಂಬ ತುಂಬ ಮುಖ್ಯ. ಆಮೇಲೆ ಅದೇ ಎತ್ತರಕ್ಕೆ ನೀನೇರುತ್ತೀರೇ ಜಗ ವಿಸ್ತರಿಸಿ ಸಣ್ಣತನ ಸವಿಯುವುದು ಮಂಕುತಿಮ್ಮ. ನಮ್ಮ ಹತ್ರ ಇಷ್ಟಿಟ್ಕೊಂಡು ಅದೇ ಸರ್ವಸ್ವ ಅಂತ ಅಂದ್ಕೊಂಡ್ರೆ ನಮ್ಮ ಅಹಂಕಾರ ಬೆಳೆಯುತ್ತೆ. ನಾವು ಇಷ್ಟಿರೋದ್ರಿಂದ ಎಷ್ಟು ಗೊತ್ತಿಲ್ಲ. ದ ಮೋರ್ ಯು ಅಂಡರ್ಸ್ಟ್ಯಾಂಡ್ ಹೌ ಮಚ್ ಯು ಡೋಂಟ್ ನೋ is what makes you a better person, not how much you know. Therefore we should constantly be ready to accept ನನಗಿದು ಗೊತ್ತಿಲ್ಲ, ಓ ಏನಿದು ಅಂತ ಅಲ್ವಾ. that itself will take you to gratefulness. ಓ ಇದು ಗೊತ್ತಿರಲಿಲ್ಲ, ಇವತ್ತಿದು ಗೊತ್ತಾಯ್ತಪ್ಪ, ಸಚ್ ಅ ಬ್ಯೂಟಿಫುಲ್ ಡೇ. ಕಾರ್ ಕಲಿತೀವಿ ಆಯಿತಾ, ಪಾಪ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅದಕ್ಕೋಸ್ಕರ ಅವರು ಆ ಕಡೆ ಕ್ಲಚ್ ಎಲ್ಲ ಹಾಕಿಸ್ಕೊಂಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಎಷ್ಟು ಜನ ಮನ್ಸಾರೆ ಥ್ಯಾಂಕ್ಸ್ ಹೇಳಿದ್ದೀವಿ ನಾವು ಡ್ರೈವಿಂಗ್ ಸ್ಕೂಲ್ನಲ್ಲಿ ಹೇಳ್ಕೊಡೋವಂಥ ಟೀಚರ್ಸಿಗೆ ಅಲ್ವಾ. ದುಡ್ಡು ಕೊಟ್ಟಿಲ್ವಾ? ನೋ, ದಟ್ ಇಸ್ ನಾಟ್ ಹೌ ಲೈಫ್ ವರ್ಕ್ಸ್. ದುಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಪ್ಪ ನೀನು, ಅದಕ್ಕಾದರೂ ಮರ್ಯಾದೆ ಇರಲಿ ಅಲ್ವಾ. ಸೊ ಮರ್ಯಾದೆ ಮತ್ತು ಗ್ರೇಟ್ಫುಲ್ನೆಸ್, ಇಟ್ ಹ್ಯಾಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಫಾರ್ ಅ ಪರ್ಸನ್ ಟು ಬಿ ಕಂಪ್ಲೀಟ್ಲಿ ಹೂ ದೇ ಆರ್ ಆರ್ ಮೋರ್ ಹ್ಯೂಮನ್ ಪರ್ಹ್ಯಾಪ್ಸ್. ಇನ್ನೊಂದಿದು ತುಂಬ ಬೇರೆ ಅಂತ ಅನ್ನಿಸ್ಬೋದು ಟಾಪಿಕ್ಕು, ಬಟ್ ಐ ನೀಡ್ ಟು ಗೆಟ್ ಇಟ್. ಇವತ್ತಿನ ಮಕ್ಕಳಿಗೆ ಭಾಷೆ ಮೇಲೆ ಹಿಡಿತ ಅಂದರೆ, ಈಗ ಅತ್ಲಾಗ ಇಂಗ್ಲೀಷು ಪೂರ್ತಿ ಬರಲ್ಲ, ಈ ಕಡೆ ಕನ್ನಡನೂ ಸ್ಪಷ್ಟವಾಗಿ ಮಾತಾಡಲ್ಲ. ನೀವು ಎಷ್ಟು ಚೆನ್ನಾಗಿ ಒಂದು ಸತಿ ಮಾತಾಡ್ತಿದ್ದೀರಾ ಅಂದರೆ ಐದರ್ ಇಟ್ ಇಸ್ ಇಂಗ್ಲೀಷ್ ಆರ್ ಕನ್ನಡ, ಆ ಒಂದು ಕಾನ್ಫಿಡೆನ್ಸ್ ತೊಗೊಂಡು ಮಾತಾಡೋ ಕೆಪಾಸಿಟಿ ಬಂದಿದೆ. ಅದನ್ನು ಮಕ್ಕಳಲ್ಲಿ ನಾವು ರೂಢಿಸೋದು ಹೇಗೆ, ಅಥವಾ ಹೇಗೆ ಅವ್ರು ಅರ್ಥಕೊಳ್ಳೋದು ಹೇಗೆ ಅದನ್ನು, ಒಂದು ಭಾಷೆ ಮೇಲೆ ಒಂದು ಹಿಡಿತ? ಅಗೇನ್ ಇವಾಗ ಅಕ್ಷರಾಭ್ಯಾಸ ನಮಗೆ ಮಾಡಿಸ್ಬೇಕಾದ್ರೆ ಆ್ಯಕ್ಚುಲಿ ನಮಗೆ ಇರಲಿಲ್ಲ, ಟು ಬಿ ಆನೆಸ್ಟ್. there is pretty good memory of learning a I in a classroom. ಆಯಿತಾ, nobody told us why a I. they told us what is a I. ಹೌದು ಅಲ್ವಾ. ಬಟ್ ದೆನ್ ಸಂಸ್ಕೃತ ಓದೋಕ್ಕೆ ಶುರು ಮಾಡಿದಾಗ, ಬಿಕಾಸ್ ಸಂಸ್ಕೃತ ಇಸ್ ಗ್ರೋನ್ ದ್ಯಾಟ್ ವೇ, ಕ ಖ ಗ ಘನ ಎಲ್ಲ ಕಂಠದಿಂದ ಬರುತ್ತೆ. ಸೊ ಕಂಠ, ಮೂರ್ಧನ್ಯ, ತಾಲು, ದಂತ, ಓಷ್ಟ ಎಲ್ಲ ಅವಾಗ ಗೊತ್ತಾಯಿತು, ಓ ಅಂತ. ಅವಾಗ ಲಿಟ್ರಲಿ ಮೈ ಜುಮ್ ಬಂದಿರೋದು, ಬಿಕಾಸ್ ಅಷ್ಟು ವರ್ಷ ಮಾತಾಡ್ಕೊಂಡು ಬಂದಿದ್ದೀವಿ, ಬೇಡದಿರೋಷ್ಟು ಗಲಾಟೆ ಮಾಡಿದ್ದೀವಿ, ಎಲ್ಲ ಆಗಿದೆ ಆಯಿತಾ. ಯಾವಾಗೋ 8th 9th ಬಂದಾಗಿದ್ದು ಅರ್ಥ ಆದಾಗ ಹೌದಲ್ವಾ ಅಂತ. ಆ್ಯಂಡ್ ಕಮ್ ಟು ಥಿಂಕ್ ಆಫ್ ಇಟ್, ಭಾರತೀಯ ಭಾಷೆಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಫೋನೆಟಿಕ್ ಸೌಂಡ್ಸನ್ನು ಕವರ್ ಮಾಡಿರ್ತೀವಿ ನಾವು, ಎಕ್ಸೆಪ್ಟ್ ಅ ವೆರಿ ಫ್ಯೂ. ಬಟ್ ದೆನ್ ಅದು ಕೂಡ ದ ಗ್ಯಾಪ್ಸ್ ಆರ್ ಫಿಲ್ಡ್. ಇವಾಗ ಕನ್ನಡವನ್ನು ಕಲಿತು ಮಲಯಾಳಮನ್ನು ಕಲಿತ್ರೆ 90% ಆಫ್ ದ ಫೋನೆಟಿಕ್ಸ್ ಕವರ್ಡ್ ಆಯಿತಾ. ಇನ್ನೊಂಚೂರು ಅಜ್ಜ ಅದೆಲ್ಲ ಮರಾಠಿ ಸೇರಿಸ್ಕೊಂಡ್ಬಿಟ್ರೆ 100% ಏನು ಪಾಸಿಬಲ್ ಸೌಂಡ್ ಮಾಡ್ಬೋದು ನಾವು ಭಾಷೆಗೆ ಅಂತ, ಆಲ್ ಫೋನೆಟಿಕ್ಸ್ ಆರ್ ಕವರ್ಡ್ ಆಯಿತಾ. ದ ಥಿಂಗ್ ಈಸ್, ಎಬಿಲಿಟಿ ಇದೆ, ಆಪರ್ಚುನಿಟಿ ಇದೆ, ಮಧ್ಯ ಗ್ಯಾಪ್ ಇದೆ ಆಯಿತಾ. ಇವಾಗ ಮನೆಯಲ್ಲಿ ಮಕ್ಳಿಗೆ ಬೇಗ ಇಂಗ್ಲೀಷ್ ಬರಬೇಕು ಅಂತ ಪೇರೆಂಟ್ಸ್ ಎಷ್ಟು ಒಳ್ಳೆ ಇಂಗ್ಲೀಷನ್ನು ಮಾತಾಡ್ತಾ ಇದ್ದಾರೆ. ಆರ್ ದೇ ರಿಯಲಿ ಟ್ರೈಂಗ್ ಟು ಸ್ಪೀಕ್ ಗುಡ್ ಇಂಗ್ಲೀಷ್, ಆರ್ ಆರ್ ದೇ ಸ್ಪೀಕಿಂಗ್ ಇಂಗ್ಲೀಷ್ ಬಿಕಾಸ್ they need to speak English? Intention, that matters a lot. ಇವತ್ತು ಕನ್ನಡ ಹೇಳ್ಕೊಡ್ಬೇಕಾದ್ರೆ, ಇನ್ನೊಂದು ಹೇಳ್ಕೊಡ್ಬೇಕಾದ್ರೆ ವ್ಯಂಜನ ಸ್ವರ ಸರಿ, ವ್ಯಂಜನ ಅಂದರೆ ಏನು, ಸ್ವರ ಅಂದರೆ ಏನು, ಯಾಕೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ವರ ಅನ್ನೋದೇ ಒಂದು ತುಂಬ 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 ದೊಡ್ಡ ಜಗತ್ತು. ಯಾತಕ್ಕೆ ಅಕ್ಷರಗಳಲ್ಲಿ ಅ ಇಂದ ಅಹ ತನಕ ಸ್ವರಗಳಾಯಿತು, ಯಾತಕ್ಕೆ ಸಂಗೀತದಲ್ಲಿ ಸ ಇಂದ ನೀ ತನಕ ಸ್ವರಗಳಾಯಿತು. ಡು ಯು ನೋ, ಸ್ವರ ಒಂದು ಅರ್ಥ, ಸ್ವರ ಅನ್ನೋ ಪದಕ್ಕೆ ಉಸಿರು ಅಂತಲೂ ಆಗುತ್ತೆ. ಓ ಹಾಂ ಆಯಿತಾ. ಸ್ವರ ಯೋಗ ಅಂತಲೇ ಒಂದು ಕೈಂಡ್ ಆಫ್ ಯೋಗ ಇದೆ, ವೇರ್ ಇಟ್ ಈಸ್ ಅ ವೆರಿ ಹೈ ಲೆವೆಲ್ ಆಫ್ ಉಸಿರಿನ ಸಾಧನೆ. ನಾವು ಪ್ರಾಣಾಯಾಮ ಅಂತ ಏನು ನೋಡ್ತೀವಮ್ಮ, ಅದರ ನೆಕ್ಸ್ಟ್ ಲೆವೆಲ್ ಇದು. ಓಕೆ, ಬಟ್ ನಾಟ್ ಮೆನಿ ಆಫ್ ಅಸ್ ಹ್ಯಾವ್ ಇವನ್ ಹರ್ಡ್ ಆಫ್ ಇಟ್. ಬಿಕಾಸ್ ನಮಗೆ ಸ್ವರ ಅಂತಂದರೆ ನನಗೆ ಸ್ವರ ಅಂತಂದರೆ ಸರಿಗಮಪ ಅಂತ. ಇನ್ಸ್ಟೆಡ್ ಆಫ್ ಡೂಯಿಂಗ್ ದ್ಯಾಟ್, ಪಾಸಿಬಿಲಿಟೀಸ್ ನೋಡೋದು ಕಡಿಮೆ ಮಾಡಿಬಿಡ್ತೀವಿ. ಭಾಷೆನಲ್ಲೂ ಅಷ್ಟೇ ಕಲಿಬೇಕು ಮಕ್ಕಳಿಗೆ, ಎಲ್ಲ ಭಾಷೆನೂ ಕಲಿರೋ. ಕೊರಿಯನ್ ಹಾಡು ಕೇಳ್ತಾ ಇದ್ದೀರಾ, ಭಾಷೆ ಕಲೀರಿ. ಚೈನೀಸ್ ಡ್ರಾಮಾ ನೋಡ್ತಾ ಇದ್ದೀರಾ, ಭಾಷೆ ಕಲೀರಿ. ಇನ್ನೇನೋ ಜಾಪನೀಸ್ದು ಆ್ಯನಿಮೆ ನೋಡ್ತಾ ಇದ್ದೀರಾ, ಭಾಷೆ ಕಲೀರಿ. ಕಲಿತಾರೆ ಕೂಡ. ದ ಥಿಂಗ್ ಈಸ್, ನಮ್ಮೊಳಗೆ ಇವಾಗ ಮಾತೃಭಾಷೆ ಅನ್ನೋದು ಯಾತಕ್ಕೆ ತುಂಬ ಮುಖ್ಯ ಅಂತಂದರೆ, ಇಟ್ ವಿಲ್ ಎಸ್ಟಾಬ್ಲಿಷ್ ಅ ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಇನ್ ಅಸ್.
ಇಟ್ ಕ್ಯಾನ್ ಬಿ ಕಾನ್ಫಿಡೆನ್ಸ್ ಆಫ್ ಥಾಟ್, ಇಟ್ ಕ್ಯಾನ್ ಬಿ ಕಾನ್ಫಿಡೆನ್ಸ್ ಆಫ್ ಕಮ್ಯುನಿಕೇಷನ್, ಏನಾದರೂ ಆಗಿರ್ಬೋದು. ಮಾತೃಭಾಷೆ ಈಸ್ ದ ಫಸ್ಟ್ ಲ್ಯಾಂಗ್ವೇಜ್ ದಟ್ ಎಸ್ಟಾಬ್ಲಿಷಸ್ ದ್ಯಾಟ್. ನಾವು ಅದನ್ನು ಗಟ್ಟಿ ಮಾಡ್ಕೊಂಡಿಲ್ಲ ಅಂತಂದರೆ ಬೇಸಿಕಲಿ ಯಾವ ಭಾಷೆಗಳನ್ನು ಕಲಿಯೋದಕ್ಕೂ ಲೈನ್ಸ್ ಡ್ರಾ ಮಾಡೋಕ್ಕಾಗಲ್ವಲ್ಲ. ಓಕೆ, ನಾನು ಇವಾಗ ನೀರು ಅಂತ ಹೇಳಬೇಕಾದ್ರೆ ಸಂಸ್ಕೃತದಲ್ಲಿ ಜಲ ಆಗುತ್ತೆ, ಆಯಿತಾ. ಮರ ಬಿಕಮ್ಸ್ ಪಾದಪ, ಮರ ಬಿಕಮ್ಸ್ ಪಾದಪ ಅಂತ ಗೊತ್ತಾಗಬೇಕು. ಪಾದಪ ಅಂತಂದರೆ ಅಲ್ಲ, ನಾನು ಹಿಂಗಂದರೆ ಇಟ್ ಕ್ಯಾನ್ ಬಿ ಎನಿಥಿಂಗ್ ಅಲ್ವಾ. ಸೊ ಮಾತೃಭಾಷೆ ಗಟ್ಟಿ ಆದಷ್ಟು ಬೇರೆ ಯಾವ ಭಾಷೆ ಬೇಕಾದ್ರೂ ಎಷ್ಟು ಚಂದವಾಗಿ ಬೇಕಾದ್ರೂ ಕಲಿಬಹುದು. ಸೊ ಮೈ ರಿಕ್ವೆಸ್ಟ್ ಫಾರ್ ಎವ್ರಿ ಹೌಸ್ ಹೋಲ್ಡ್ ಇಸ್ ದಟ್ ನಿಮ್ಮ ಮಾತೃಭಾಷೆ ಯಾವುದಿದೆಯೋ ತುಂಬ ಚೆನ್ನಾಗಿ ಮಕ್ಕಳ ಕೈಲಿ ಮಾತಾಡಿಸಿ ಅದನ್ನು. ಇವಾಗ ಫಿನ್ಲೆಂಡಲ್ಲಿ ನನ್ನದೊಬ್ಬಳು ಸ್ಟೂಡೆಂಟ್ ಇದ್ದಾಳೆ, ಅವಳು ನನಗಿಂತ ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ. ಮನೆಯಲ್ಲಿ ಹೇಳ್ಕೊಟ್ಟಿದ್ದಾರೆ, ಅವಳು ಫಿನ್ನಿಶು ಅಷ್ಟೇ ಚೆನ್ನಾಗಿ ಮಾತಾಡ್ತಾಳೆ, ಕನ್ನಡನೂ ಅಷ್ಟೇ ಚೆನ್ನಾಗಿ ಮಾತಾಡ್ತಾಳೆ. ನಾನಾದರೂ ಸ್ಕೂಲ್ಗೆ ಹೋಗಿ ಬಂದೇನೆ, ಶಾಲೆಗೆ ಹೋಗಿ ಬಂದೆ ಅಂತಲೇ ಅವಳು ಹೇಳಿದ್ರು. ಸೊ ಇಟ್ ಈಸ್ ಅಬೌಟ್ ಹೌ ವಿ ಪ್ರಾಕ್ಟಿಸ್ ಇನ್ ಫ್ರಂಟ್ ಆಫ್ ಅವರ್ ಕಿಡ್ಸ್ ಆ್ಯಂಡ್ ಹೌ ವಿ ಪ್ರೆಸೆಂಟ್ ಇಟ್ ಫಾರ್ ದಮ್ ದಟ್ ದೇ ವಿಲ್ ಫಾಲೋ. ಅಗೇನ್ ಅದೆಲ್ಲ ಬಂದು ನಿಲ್ಲೋದು ನಮ್ಮ ಹಂತಕ್ಕೆ. ನಿಮ್ಮನ್ನು ಹಾಗೆ ಕಳಿಸೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಫೇವ್ರೆಟ್ ಯಾವ್ದಾದ್ರು ಒಂದು ಭಾವಗೀತೆ ನಮ್ಗೆ ಹಾಡ್ಬೋದಾ? ಖಂಡಿತ. ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ. ನಾವೀಗ ಇಷ್ಟೆಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಬಗ್ಗೆ ಮಾತಾಡಿದ್ವಿ, ಅದೆಲ್ಲದಕ್ಕೂ ಉತ್ತರ ಈ ಹಾಡಿನಲ್ಲಿದೆ. ಯಾತಕ್ಕೆ, ಹೇಗೆ, ಆ್ಯಂಡ್ ಆ ಕವಿಗಳದ್ದು ಕಾರುಣ್ಯ ಹೇಗಿದೆ ಅಂತಂದರೆ, ಎನಿ ಟೈಮ್ ವಿ ಹ್ಯಾವ್ ಅ ಡೌಟ್, ವೆನೆವರ್ ವಿ ಹ್ಯಾವ್ ಅ ಕ್ವೆಶ್ಚನ್. ನಮ್ಮ ವಯಸ್ಸಿನವರಲ್ಲಿ ಅದೊಂದು ಸ್ವಲ್ಪ ಇಂಟ್ರಿಕೇಟ್ ಆಗಿರುತ್ತೆ, ಆಯಿತಾ. ಅದನ್ನು ಕೇಳ್ಬೋದೋ ಇಲ್ವೋ ಗೊತ್ತಿರಲ್ಲ, ಯಾರನ್ನು ಕೇಳಬೇಕು ಗೊತ್ತಿರಲ್ಲ. ವೆನೆವರ್ ವಿ ಹ್ಯಾವ್ ದ ಡೌಟ್ ಆ್ಯಂಡ್ ಸಡನ್ಲಿ ವೆನ್ ದಿ ಆನ್ಸರ್ ಕಮ್ಸ್ ಟು ಯು, ಒಂದು ಸ್ವಲ್ಪ ಮನಸ್ಸು ಹಗುರ ಆಗುತ್ತಲ್ಲ, ಅಂತ ಆ ಒಂದು ನೋಟ್ನಲ್ಲಿ ಈ ಹಾಡನ್ನು ಮುಗಿಸಿದ್ದಾರೆ, ಅಂದರೆ ಸಾಹಿತ್ಯವನ್ನು ಮುಗಿಸಿದ್ದಾರೆ. ದೇವದಾನವ ಗುಣದ ಮಿಲನದಿ ಮೂಡಿ ಬಂದನು ಮಾನವ, ದೇವದಾನವ ಗುಣದ ಮಿಲನದಿ ಮೂಡಿ ಬಂದನು ಮಾನವ, ದೇವತೆಯ ಹಿಮ್ಮೆಟ್ಟಿ ಎತ್ತಿದೆ ಕ್ಷುದ್ರ ಸ್ವಾರ್ಥದ ದಾನವ, ದೇವತೆಯ ಹಿಮ್ಮೆಟ್ಟಿ ಎತ್ತಿದೆ ಕ್ಷುದ್ರ ಸ್ವಾರ್ಥದ ದಾನವ, ದೇವದಾನವ ಗುಣದ ಮಿಲನದಿ ಮೂಡಿ ಬಂದನು ಮಾನವ, ಮಾನವ. ಚಿತ್ತ ಜಲಧಿಯ ದಿನವು ಮಥಿಸಿದೆ ದೇವದಾನವ ಸಂಕುಲ, ಚಿತ್ತ ಜಲಧಿಯ ದಿನವು ಮಥಿಸಿದೆ ದೇವದಾನವ ಸಂಕುಲ, ಅಮೃತ ಬತ್ತಿದೆ ನಂಜೂರಿದಿದೆ, ಅಮೃತ ಬತ್ತಿದೆ ನಂಜೂರಿದಿದೆ, ಬಾಳಿಗಾಗಿದೆ ವ್ಯಾಕುಲ, ಬಾಳಿಗಾಗಿದೆ ವ್ಯಾಕುಲ, ದೇವದಾನವ ಗುಣದ ಮಿಲನದಿ ಮೂಡಿ ಬಂದನು ಮಾನವ. ನಂಜೆನೀಂಟುವ ನೀಲಕಂಠನ, ನಂಜೆನೀಂಟುವ ನೀಲಕಂಠನ ಕೃಪೆಗೆ ಕಾದಿದೆ ಈ ಮನ, ನಂಜೆನೀಂಟುವ ನೀಲಕಂಠನ ಕೃಪೆಗೆ ಕಾದಿದೆ ಈ ಮನ, ಅಶಿವ ಸಾಯಲಿ ಶಿವವು ಬೆಳಗಲಿ,
ಅಶಿವ ಸಾಯಲಿ ಶಿವವು ಬೆಳಗಲಿ, ಅಶಿವ ಸಾಯಲಿ ಶಿವವು ಬೆಳಗಲಿ, ಆಗ ಬಾಳಿದು ಪಾವನ, ಆಗ ಬಾಳಿದು ಪಾವನ. ದೇವದಾನವ ಗುಣದ ಮಿಲನದಿ ಮೂಡಿ ಬಂದನು ಮಾನವ, ಮೂಡಿ ಬಂದನು ಮಾನವ, ಮಾನವ. ಎಷ್ಟು ಮುಳುಗೋಗಿದ್ದೆ ನಾನೇ ಹಾಡಲ್ಲಿ. ಒಂದು ಕೊನೆ ಪ್ರಶ್ನೆ ಇದೆ, ನಿಮ್ಮ ಮುಂದೆ ಒಂದು 300 ಜನ ಮಕ್ಕಳಿದ್ದಾರೆ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಏನು ಹೇಳಬೇಕು ಅಂತ ಅನ್ಕೋತೀರಾ ಅಕ್ಕ? ಖುಷಿಯಾಗಿರಿ, ಚೆನ್ನಾಗಿ ತರಲೆ ಮಾಡಿ, ಮಜಾ ಮಾಡಿ, ಕೀಪ್ ಎವ್ರಿ ಕ್ಯೂರಿಯಾಸಿಟಿ ಅಲೈವ್. ದೊಡ್ಡವರಂದರೆ ಮರ್ಯಾದೆ ಇರಲಿ. ನಿಮಗೆ ಯಾರೇ ಏನನ್ನಾದರೂ ಹೇಳ್ತಾರೆ ಅಂತಂದರೆ ಅವ್ರ ಕಡೆಗೆ ಒಂದು ಮರ್ಯಾದೆ ಇರಲಿ. ಇಟ್ ಕ್ಯಾನ್ ಬಿ ಫ್ರೆಂಡ್ಸ್, ಇಟ್ ಕ್ಯಾನ್ ಬಿ ಅಪ್ಪ ಅಮ್ಮ, ಇಟ್ ಕ್ಯಾನ್ ಬಿ ಅಜ್ಜಿ ತಾತ, ಪಕ್ಕದ ಮನೆ ಅಂಕಲ್ ಆಂಟಿ, ಯಾರಾದರೂ ಸರಿ, ಎಲ್ಲದರ ಕಡೆಗೂ ಒಂದು ಮರ್ಯಾದೆ ಇಟ್ಕೊಳ್ಳೋಣ. ನಾಟ್ ಎವ್ರಿಥಿಂಗ್ ಕಮ್ಸ್ ಟು ಅಸ್ ರೆಡಿಲಿ. ಮತ್ತು ಇನ್ನೇನಾದರೂ ಅಚೀವ್ ಮಾಡಬೇಕು ಅನ್ನೋ ಒಂದು ಹಂಬಲ್, ನಾನೇ ಮಾಡಿಬಿಡ್ಬೇಕು, ಮಾಡೇ ಬಿಡಬೇಕು ಅಂತಲ್ಲ. ಇದಾದಮೇಲೆ ಏನು, ಇದಾದಮೇಲೆ ಏನು ಅನ್ನೋ ಒಂದು ಸಣ್ಣ ಹುಡುಕಾಟ. ಅದನ್ನು ಯಾವಾಗಲೂ ಕೀಪ್ ಇಟ್ ಅಲೈವ್, ಯು ವಿಲ್ ಹ್ಯಾವ್ ದ ಬೆಸ್ಟ್ ಆಫ್ ಲೈಫ್. ಇಫ್ ಯು ಡೋಂಟ್ ಮೈಂಡ್, ಲಾಸ್ಟ್ ಒಂದು ಎಲ್ಲರೂ ಕೇಳಿರೋ ಪ್ರಶ್ನೆ ನನಗೆ, ತಾಯಿ ಶಾರದೆ ಲೋಕ ಪೂಜಿತೆ ಹಾಡಿದೆಯಲ್ಲ, ಅದೊಂದು ನಮಗೋಸ್ಕರ ಹಾಡಿ ಅಕ್ಕ. ಎಲ್ಲದಕ್ಕೂ ಅವಳೇ ಶಕ್ತಿ. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು, ಆಸೆ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ.